ಗುರುವಿನ ಸೇವೆಗಾಗಿ ಈ ಶರೀರವು ಎನಗೇ ದೊರಕಿರುವುದೆಂದು ಅರಿತು ಅರ್ಪಿಸಿದ ಬಳಿಕ ನನ್ನದೆಂಬ ಭಾವನೆ ಮೂಡದಿರ್ಪುದೇ ಕಾಯಾರ್ಪಣವ ಬೋಧಿಸಿದನಯ್ಯ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಪರಮ ಪೂಜ್ಯ ಪಂಚಾಕ್ಷರ ಮಹಾಶಿವಗಿಗಳವರ ಮಹಾಪುರಾಣವನ್ನು ನಾವೆಲ್ಲ ಚಿಂತನವನ್ನ ಮಾಡ್ತಾ ಇವತ್ತಿಗೆ 16ನೇ ದಿನಕ್ಕೆ ಬಂದ. ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗ ಪಂಚಾಕ್ಷರಿ ಅಜ್ಜವರಿಗೆ ಹಾನಗಲ್ಲ ಗುರುಕುಮಾರ ಮಹಾಶಿವಗಿಗಳವರು ಹೇಳಿದ ಮಾತುಗಳು ಅಣಿಮುತ್ತುಗಳವು. ಪಂಚಾಕ್ಷರಿ ದುಡುಕದಿರು, ಮುರುಟದಿರು, ಎಂದೂ ಯಾವ ಕಾಲಕ್ಕೂ ಸಹಿತ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳದಿರು, ಲೋಕದೊಳಗ ಸಂಪ್ರೀತಿಯಿಂದ ಸರ್ವರನ ಪ್ರೀತಿ ಗಳಿಸುವ ಗಾಯಕ ನೀನಾಗಬೇಕು ಅಂತ ಹಾನಗಲ್ ಅಜ್ಜೋರು ಉಪದೇಶವನ್ನು ಮಾಡಿ. ಕುಮಾರಜ್ಜೋರ ದೂರದೃಷ್ಟಿ ವ್ಯಕ್ತಿತ್ವ ಎಟ್ಟು ದೊಡ್ಡದು ಅನ್ನೋದಕ್ಕನೆ ನಿಡಗುಂದಿ ಕೊಪ್ಪದಲ್ಲಿ ಅಜ್ಜೋರು ಕುಮಾರೇಶ್ವರ ಕೃಪಾಪೋಷಿತ ಸಂಚಾರಿ ಸಂಗೀತ ಪಾಠಶಾಲೆ ಅನ್ನೋದನ್ನ ಸ್ಥಾಪನಾ ಮಾಡಿ. ಯಾವಾಗಲ್ಲಿ ಸ್ಥಾಪನೆಯಗೊಂಡಿತು ಅಲ್ಲಿ ವಿದ್ಯಾರ್ಥಿಗಳು ಆಗಮನವಾಗ್ತಾ ಬರ್ತಾ ಇತ್ತು. ಪಂಚಾಕ್ಷರಿ ಅಜ್ಜೋರದೊಂದು ನೇಮ ಏನು ಅಂದ್ರೆ, ಈ ತನು ಗುರುವಿಗಾಗಿ ನನ್ನ ಸಮರ್ಪಣೆಯನ್ನು ಮಾಡಬೇಕು ಅನ್ನುವ ಭಾವ ಅವರದು. ಅದನ್ನೇ ಪೂಜ್ಯ ಪುಟ್ಟರಾಜ ಅಜ್ಜೋರು ತಮ್ಮ ಲಿಂಗ ನುಡಿಗಳಿಂದ ನಮ್ಮೆಲ್ಲರಿಗೂ ಸಹಿತ ಹೃದಯಕ್ಕೆ ತಟ್ಟುವ ಹಾಗೆ, ಹೇಗೆ ಒಬ್ಬ ಶಿಷ್ಯ ಗುರುವಿಗೆ ಶರಣಾಗತನಾಗಿರಬೇಕು, ಗುರುವಿನ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಇದೆ. ನಮಗೆ ಅವಶ್ಯಕತೆ ಇದ್ದಾಗ, ನಮಗೆ ಪುರುಸತ್ತಿದ್ದಾಗ ಸೇವಾ ಮಾಡೋನಿಗೆ ಶಿಷ್ಯ ಅನ್ನೋದಿಲ್ಲ ಅಂತಾರದ್ದು. ನಮಗೆ ಅವಶ್ಯಕತೆ ಇರಬೇಕ್ರಿ, ನಮಗ್ ಪುರುಸತ್ತಿರ್ಬೇಕ್ರಿ, ಅವಾಗ ಸೇವಾ ಮಾಡೋದಲ್ಲಂತ್ರಿ. ಗುರುವಿನ ಮನಸ್ಸನ್ನ ಗೆದ್ದಿರಬೇಕು, ಗುರುವಿನ ಬಾಯಿ ಒಳಗ ಶಿಷ್ಯನ ಹೆಸರು ಸದಾ ಹಿಂಗ ನುಡಿತಾ ಇರಬೇಕು. ಅಂದ್ರೆ ಗುರುವನ್ನ ಶಿಷ್ಯನಾದವನು ಹಣ ಕೊಟ್ಟು ಒಲಿಸಿಕೊಳ್ಳುವುದಲ್ಲ, ಸೇವಾ ಮನೋಭಾವವನ್ನು ಒಲಿಸಿಕೊಳ್ಳುವುದು ಅನ್ನೋದನ್ನ ಪುಟ್ಟರಾಜ ಅಜ್ಜೋರು ನಮಗೆಲ್ಲ ವಚನದೊಳಗೆ ತಿಳಿಸ್ತಾರೆ. ಗುರುವಿನ ಸೇವೆಗಾಗಿ ಈ ಶರೀರವು ಎನಗೇ ದೊರಕಿರುವುದೆಂದು, ನನಗೆ ದೊರಕ್ಯದ ಅರಿತು ಅರ್ಪಿಸಿದ ಬಳಿಕ, ನಾನು ಅರಿತು ನಿಮಗೆ ಈ ಕಾಯವನ್ನ ಅರ್ಪಣೆ ಮಾಡಿದೀನಿ, ನನಗೆ ಈ ಕಾಯಾರ್ಪಣವನ್ನು ನೀವು ಬೋಧನೆ ಮಾಡಿರಪ್ಪ. ಸ್ವಲ್ಪ ನಾವೆಲ್ಲ ಗಮನ ಕೊಟ್ಟು ಕೇಳಬೇಕು. ಗುರುಗಳು ಒಮ್ಮೆ ಗುರುವಿನ ಹೃದಯದಲ್ಲಿ ನಾವು ಕುಳಿತ್ವಿ ಅಂದ್ರ 1000 ಮಂದಿ ಬಂದರೂ ಸಹಿತ ಗುರುವಿನ ಹೃದಯದಿಂದ ಯಾವ ಕಾಲಕ್ಕೂ ಸಹಿತ ಕೇಳಲಿಕ್ಕಾಗೋದು. ಸಿದ್ಧಾರೂಢ ಶಿಷ್ಯ ಇದ್ದಂತೊಬ್ಬ ಕಬೀರ ಅಂತ. ಅವನ್ ಎಂಥ ಕಬೀರ್ ಅಂದ್ರ, ಸ್ನಾನ ಮಾಡಿದ್ರ ಹುಬ್ಬಳ್ಳಿ ಒಳಗ ಅವನು ಸ್ನಾನದ ನೀರ ಒಂದು 4 ಬ್ಯಾರಲ್ ನೀರ್ ಬೇಕಾಗಿದ್ವು ಅಂತ ಅವನು. ಆ ಕಬೀರ್ ಏನಾರ ಇವತ್ತು ಗದಿನಾಗಿದ್ರ ಮಧ್ಯಾಹ್ನ ಹುಳಿ ಕಳಿಸ್ಬಿಡ್ತಿದ್ರ ಅವನು. ಹೋಮರೆ ನೀರಿಲ್ಲ, 3 ತಿಂಗಳು ನೀರು ಬೇಕಾಗಿತ್ತು. 4-5 ಬ್ಯಾರಲ್ ಸ್ನಾನ ಮಾಡುವಂತ ಕಬೀರ್. ಹುಬ್ಬಳ್ಳಿ ಸಿದ್ಧಾರೂಢರು ನಿಂತ್ರು ಕುಂತ್ರು ಕಬೀರ್ 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 ಅಂತಿದ್ರು. ಈ ಉಳುಕಿದ ಶಿಷ್ಯರಿಗೆ ಸ್ವಲ್ಪ ಸಂಕಟ ಬಿತ್ರಿ, ಸಹಜ ಅದು. ಇದಕ್ಕೇನಂತಾರಂದ್ರ
ಆ ಗೆಳೆತನದೊಳಗ ಏನು ಕೂಡಿ ಆಡಿರ್ತೀವಲ್ಲ, ಅದು ಸಹಜವಾಗಿ ಆ ಮತ್ಸರ ಮನೋಭಾವ ಇರ್ತದೆ, ಒಂದು ಹೆಚ್ಚು ಒಂದು ಕಡಿಮೆ ಆದಾಗ. ಆ ಕಬೀರ ದಾಸನಿಗೆ ಸಿದ್ಧಾರೂಢರು ಕಬೀರ 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 ಅಂತಿದ್ರಲ್ಲ, ಈ ಉಳುಕಿದ ಗೆಳೆಯರಿಗೆ ಸ್ವಲ್ಪ ಸಂಕಟ ಬಿತ್ರಿ. ಏನ್ರಿ ಸಿದ್ಧಾರೂಢ್ರ, ನಾವೇನು ಮಠದ ಕಸ ಹೊಡೆಯೋದಿಲ್ಲ ಏನು? ನಾವೇನ್ ನಿಮ್ ಸೇವಾ ಮಾಡೋದಿಲ್ಲ ಏನು? ನಾವೇನು ಕಜ್ಜಾಯಿಕ್ ಹೋಗೋದಿಲ್ಲ ಏನು? ನಾವೇನು ದಾಸೋದ ಸೇವಾ ಮಾಡಲ್ಲ, ಬೇರೆ ಕಬೀರ 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 ಅಂತೀರಿ, ನಿಮ್ ಬಾಯ ನಮ್ಮ ಹೆಸರು ಬರ್ತದೇನ್ರಿ ಅಂದ್ರು. ಲೇ ತಮ್ಮ, ನಾ ಯಾಕೆ ಕಬೀರ್ ಅಂತೀನಿ ಗೊತ್ತೈತೇನಿ? ಯಾಕಂತೀರಿ? ಪ್ರಸಂಗ ಬಂದಾಗ ಹೇಳ್ತೀನಿ ಅಂದ್ರಂತ. ಜಗತ್ತಿನೊಳಗ ಗುಡ್ಡವನ್ನ ಕುಟ್ಟಿ ಪುಡಿ ಮಾಡಬಹುದು, ಗುರುವಿನ ಗುಟ್ಟರಿಯೋದು ಬಹಳ ಕಠಿಣ. ಗುರುವಿನ ಗುಟ್ಟರಿಬೇಕಾಗಿತ್ತಂದ್ರೆ ಅದಕ್ಕೆ ಮೂಲ ಮಂತ್ರ ಸೇವಾ. ಸೇವಾ ಸೇವಾ ನೋಡ್ರ, ಸೇವಾ ಮನೋಭಾವ. ಮುಂದೆ ಸಿದ್ಧಾರೂಢರದು ಶಿವರಾತ್ರಿ ಜಾತ್ರೆ ಬಂತು. ಎಲ್ಲ ಸೇವಕರು ಹಿಂಗ ನಿಂತ್ಕೊಂಡಿದ್ರು. ಕಬೀರ ಸ್ನಾನ ಮಾಡಕ್ ಹೋಗಿದ್. ಅವನು ಹೆಂಗ್ ಸ್ನಾನ ಮಾಡ್ತಿದ್ದ ಕಬೀರ್ ಅಂದ್ರೆ ಭೂಮಿಗೆ ಬಂದ ಸ್ಥಿತಿಯೊಳಗೆ ಸ್ನಾನ ಮಾಡ್ತಿದ್ದ. ಎಲ್ಲ ಬಟ್ಟೆಯನ್ನ ತೆಗೆದು ಸ್ನಾನವನ್ನ ಮಾಡ್ತಿದ್ದ. ಒಂದು ತಂಬಿಗೆ ತಲೆ ಮೇಲೆ ನೀರು ಹಾಕೊಂಡಿದ್ದ. ಸಿದ್ಧಾರೂಢರು ಏ ಕಬೀರ ಅಂದ್ರು. ನನ್ನ ಗುರುಗಳು ಕರೆಯಾಕತ್ಯಾರ ಅಂತ ತಿಳ್ಕೊಂಡು ಕಬೀರ ದಾಸ ಯಾವ ಸ್ಥಿತಿ ಒಳಗಿದ್ದ ಅದ ಸ್ಥಿತಿ ಒಳಗೆ ಓಡಿ ಬಂದ್ಬಿಟ್ಟ ಬತ್ತಲ. ಮಂದಿ ಎಲ್ಲರೂ ಬೈದ್ರೆ, ಏನೋ ಕಬೀರ, ಇಂಥ ಜಾತ್ರಿ ಒಳಗ ನೀ ಇಷ್ಟ ಮಂದಿ ಒಳಗ ಮೈ ಮ್ಯಾಲೆ ಬಟ್ಟೆ ಇಲ್ಲದನ ದಿಗಂಬರನಾಗಿ ಬಂದಿ, ನಾಚಿಗೆ ಬರೋದಿಲ್ಲೇನು ಅಂತ ಬೈಯಾಕತ್ತೀವಿ. ಅವಾಗ ಸಿದ್ಧಾರೂಢರಂತಾರ, ತಮ್ಮ, ನಾ ಯಾಕೆ ಕಬೀರ 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 ಅಂತೀನಂದ್ರ, ಗುರು ಕರೆದಾಗ ಗುರು ಸೇವೆಗಾಗಿ ಯಾವ ಸ್ಥಿತಿಯೊಳಗ ಇದ್ದಾಗ ಅದ ಸ್ಥಿತಿಯೊಳಗ ಎದ್ದು ಬರವನೇ ನಿಜವಾದ ಶಿಷ್ಯ ಹೊರತು ನೆಪ ಹೇಳೋನು ಶಿಷ್ಯ ಆಗೋದಿಲ್ಲ ಅಂತ ಸಿದ್ಧಾರೂಢರು ಹೇಳ್ತಾರೆ. ಹಾಗ ನೆಪದಿಂದ ಹೇಳುವಂತವನು ಯಾವ ಕಾಲಕ್ಕೂ ಸಹಿತ ಶಿಷ್ಯ ಆಗುವುದನ್ನು ನಾವು ಹೆಂಗ್ ತಿಳ್ಕೊಂತೀವಲ್ಲ, ಹಾಗೆ ಗಾನಯೋಗಿ ಪಂಚಾಕ್ಷರಿ ಅಜ್ಜವರಿಗೆ ಅಪ್ಪಟ ಅಪ್ಪಟ ಪಟ್ಟದ ಶಿಷ್ಯನಾಗಿ ಅವರ ಹೃದಯ ಸಾಮ್ರಾಜ್ಯದ ಒಡೆಯರಾದವರು ಯಾರಂದ್ರೆ ಅದು ಪುಟ್ಟರಾಜ ಅಜ್ಜವರು. ಹೃದಯ ಸಾಮ್ರಾಜ್ಯದ ಒಡೆಯ. ಅವರು ತಮ್ಮ ಗುರುಗಳ ಅಂಕಿತ ನಾಮವನ್ನು ಇಟ್ಟುಕೊಂಡು ವಚನ ಬರೀತಾರೆ. ಇಲ್ಲೆಲ್ಲ ಆಶ್ರಮಕ್ಕೆ ಸೇರಿದ ಮಕ್ಕಳೆಲ್ಲ ನೀವೆಲ್ಲ ಒಂದು ನೆನಪಿಟ್ಟುಕೊಳ್ಬೇಕು. ನಾವು ವೀರೇಶ್ವರ ಪುಣ್ಯಾಶ್ರಮದ ಇವತ್ತಿನ ದಿನಮಾನದಲ್ಲಿ ಪೂಜ್ಯ ಕಲ್ಲಯ್ಯಜ್ಜನವರು ಸಂಚಾರವನ್ನ ಮಾಡಿ 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 ತುಲಾಭಾರವನ್ನ ಸ್ವೀಕಾರ ಮಾಡಿ ತಮ್ಮ ದೇಹದ ದಣುವನ್ನು ಸಹಿತ ಲೆಕ್ಕಿಸದೆ ಪುಣ್ಯಾಶ್ರಮದ ಅಭಿವೃದ್ಧಿಗಾಗಿ ನಿಮ್ಮೆಲ್ಲರಿಗೂ ಸಹಿತ ನಿತ್ಯ ದಾಸೋಹ ನಡೆಸ್ತಾ ಇದ್ದಾರಲ್ಲ, ನೀವು ಕೊಡುವ ಕಾಣಿಕೆ ಇಷ್ಟೇ ಇರ್ಬೇಕು ತಮ್ಮ. ಅದು ಏನಿರ್ಬೇಕಂದ್ರೆ, ಪ್ರತಿಯೊಬ್ಬರು ಸಹಿತ ಗುರುಗಳ ವಚನವನ್ನ ನೀವೇನು ಪ್ರಾರ್ಥನಾ ಕುಂದುರಿ, ಪ್ರಸಾದ ಕುಂದುರಿ, ತಂದೆ ನೀನು ತಾಯಿ ನೀನು ಅಂತ ನಾವು ಹೆಂಗ ಬಸವಣ್ಣವರ ವಚನಗಳನ್ನ ವಿಶ್ವವಿಖ್ಯಾತ ಆಗಿದವಲ್ಲ, ಹಂಗ ಪುಟ್ಟರಾಜಜ್ಜವರ ವಚನಗಳು ಸಹಿತ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಲಿತಂತ ಆ ವಚನ ಹೇಳಿಬಿಟ್ರೆ, ಏ ತಮ್ಮ, ನೀ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಅದಿಯೇನು ಅನ್ನುವಂಗ ನೀವೆಲ್ಲರೂ ವಚನವನ್ನ ಕಂಠಸ್ಥ ಮಾಡ್ಬೇಕು. ಅಂದ್ರೆ ಗುರುಗಳು ವಚನ ಎಲ್ಲಾ ಕಡೆನೂ ಸಹಿತ ಪ್ರಚಾರ. ಪೂಜ್ಯ ಗುರುಗಳು ಹೇಳುವಂತ ಈ ವಚನದ ಇಂಗಿತಾರ್ಥ ಎಂಥಾದ್ರಿ. ಅಂತ ಗುರು ಸೇವೆಗಾಗಿ ನಾವೆಲ್ಲ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಪಂಚಾಕ್ಷರಿ ಅಜ್ಜೋರು ಶಿವಯೋಗ ಮಂದಿರವನ್ನ ಬಿಟ್ಟು ಬಂದಾಗ ಏನು ಕೊಪ್ಪದೊಳಗ ಆ ಜನತೆಯನ್ನು ನೆನೆಸಬೇಕು. ಆಪತ್ತಿಗಾದವರನ್ನ ಅರ್ಧ ರಾತ್ರಿಗೆ ಅದು ನೆನೆಸ್ಬೇಕಂತ್ರೆ. ಅವರು ಆಪತ್ತಿಗಾದವರನ್ನ, ನಮ್ಮ ಸಂಪತ್ತು ನೋಡಿ ಬರೋರನ್ನ ಯಾವ ಕಾಲಕ್ಕೂ ಸಹಿತ ನೆನೆಸಬಾರದ್ರಿ. ಪಂಚಾಕ್ಷರಿ ಅಜ್ಜೋರು ಯಾವ ಕಾಲಕ್ಕೂ ಸಹಿತ ನಿಡಗುಂದಿ ಕೊಪ್ಪದ ಭಕ್ತರನ್ನ ಅವರು ಮರಿಲಿಲ್ಲ. ಆ ಕೊಪ್ಪದ ಜನತೆ ಅವರಿಗೆ ಆಶ್ರಯವನ್ನು ಕೊಟ್ಟು 20-30 ವಿದ್ಯಾರ್ಥಿಗಳಿಗೆ ವಾರದ ಮನೆ ಅಂದ್ರೆ ಇವತ್ತು ಸೋಮವಾರದಿಂದ ಹಿಡ್ಕೊಂಡು ರವಿವಾರವರೆಗೂ ಒಂದೇ ಮನೆಗೆ ಹೋಗ್ಬೇಕಾಗಿತ್ತು ಊಟಕ್ಕೆ. ಇದಕ್ಕೆ ವಾರದ ಮನೆ. ರೋಣದ ಮರಿಯಪ್ಪ ಅನ್ನೋ ನಾನು ಇನ್ನು ಹೇಳಿದ್ನಲ್ಲ, ಈ ಭಜಂತ್ರಿ ಸಮಾಜದವರು, ಅವನಿಗೊಂದು ವಾರದ ಮನೆ ಹೇಳಿದ್ರಂತದ್ದು.
ದಿನ ಅವ್ರ ಮನೆಗೆ ಹೋಗಿ ಬರ್ಬೇಕಪ್ಪ. ಅಜ್ಜೋರು ಪಾಠ ಪ್ರವಚನ ಎಲ್ಲವನ್ನು ಹೇಳೋ ಕಾಲಕ್ಕೆ ಎಲ್ಲರೂ ಏಕಕಾಲ ಕೂಡ್ತಿದ್ರು. ರೋಣದ ಮರಿಯಪ್ಪ ಯಾಕೋ ತಡವಾಗಿ ಬಂದ. ಅಜ್ಜೋರು ಕೇಳಿದ್ರು, ಎಲ್ಲರೂ ಬಂದಾರನು? ಬಂದಾರಿಪ್ಪ. ಯಾರ್ಯಾರು ಬಂದಾರ? ಎಲ್ಲರೂ ಬಂದಾರ. ಎಲ್ಲರೂ ಅಂದ್ರ ಅಜ್ಜೋರು ಎಲ್ಲಾ ವಿಚಾರ ಮಾಡ್ತಿದ್ರಿ ಗುರುಗಳು. ಎಲ್ಲರಂದ್ರಪ್ಪ, ಎಲಿವಾಳ ಬಸವಣ್ಣ ಇನ್ನೂ ಬಂದಾನ್ರಿಪ್ಪ. ಮತ್ತಾರು ಬಂದಾರ? ಮಂಗಳೂರು ಬಸಯ್ಯನೂ ಬಂದಾನ್ರಿಪ್ಪ. ಮತ್ ಎಲ್ಲರೂ ಬಂದಾರಿ. ಆ ರೋಣದ ಮರಿಯಪ್ಪ ಒಬ್ಬ ಬಂದಿಲ್ಲ ನೋಡ್ರಿ. ಅವ ಸರಿಯಾದ ಸಮಯಕ್ಕೆ ಬರೋನಲ್ಲ, ಅವ ಯಾಕೆ ಬಂದಿಲ್ಲ? ಒಂದ್ 5-10 ನಿಮಿಷ ಬರೋದ್ರೊಳಗನ ಹಾಲ್ಕೆರಿಯ ಬಸವನಗೌಡ್ರು ಅಂತ ಹೇಳಿ ಬಹಳ ದೊಡ್ಡ ದಾನಿಯವರು, ಶಿವಯೋಗ ಮಂದಿರಕ್ಕಾಗಿ ದುಡದಂತವರು, ಕೊಪ್ಪದ ಮಠಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆಯನ್ನು ಮಾಡಿಕೊಂಡವರು, ಎಲ್ಲಾ ಸದ್ಭಕ್ತರು ಪಂಚಾಕ್ಷರ ಜ್ವರನ ಭೇಟಿ ಆಗ್ಲಿಕ್ಕೆ ಬರ್ತಿದ್ರು. ರೋಣದ ಮರಿಯಪ್ಪ ಓಡಿ 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 ಬಂದ. ಉಸಿರು ಹಿಂಗ್ ತೇಗ್ತಿದ್ದ. ಅಜ್ಜೋರು ಕೇಳಿದ್ರು, ಬಾಯಿಲಿ ಮರಿಯಪ್ಪ ಅಂದ್ರು. ಯಾಕೋ ಲೇಟ್ ಆಗಿ ಬಂದಿ? ಎಲ್ಲಿಗೆ ಹೋಗಿದ್ದಿ? ಎಲ್ಲಿ ಇಲ್ರಿಪ್ಪ. ಎಲ್ಲಿ ಇಲ್ಲ. ಬಾಯಿಲಿ 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 ಅಂತ ನೋಡಿ. ಗುರುಗಳು ರೋಣದ ಮರಿಯಪ್ಪನ ಹಿಂಗ ಮುಟ್ಟಿದ್ರು. ಎಲ್ಲಿ ಹೋಗಿದ್ದೆ ಮಗ ಹೇಳು. ಗುರುಗಳು ಎದುರಿಗೆ, ಡಾಕ್ಟರ್ ಎದುರಿಗೆ ಸುಳ್ಳು ಹೇಳಬಾರ್ದಪ್ಪ, ಹೇಳಿ ಎಲ್ಲಿಗೆ ಹೋಗಿದ್ದಿ? ಏನಿಲ್ರಿಪ್ಪ, ವಾರದ ಮನೆಗೆ ನಾನು ಊಟಕ್ಕೆ ಹೋಗ್ತೀನಿ ಅಲ್ರಿಪ್ಪ, ಅವ್ರ ಮನ್ಯಾಗ ಏನ ಕಾರ್ಯಕ್ರಮ ಐತೆ ಅಂದ್ರಪ್ಪ, ಗಾಡಿಗೆ ಸುಣ್ಣ ಹಚ್ಚಂದ್ರೆ ಸುಣ್ಣ ಹಚ್ಚಿ ಬರೋದ್ರೊಳಗ ತಡ ಆತ್ರಿ ಅಂದ್ರು. ಪಂಚಾಕ್ಷರಿ ಅಜ್ಜೋರು ಹಿಂಗ್ ಗಡಗಡ ಗಡಗ ಸಿಟ್ಟು ಬಂತು. ಯಾರ್ದದ ಮನಿ ಕರೀಲಿ ಅಂತ ಆ ಮನೆಯವ್ರ ಕರೆಸಿ ಅಜ್ಜೋರು ಹೇಳ್ತಾರ, ಅಲ್ರಿಪ್ಪ, ನಿಮ್ಮ ಮನೆಯಾಗನು ಸಹಿತ ಮರಿಯಪ್ಪನಂತ ಮಗ ಅದಾನ, ಅವನಿಗೆ ಗ್ವಾಡಿಗೆ ಸುಣ್ಣ ಹಚ್ಚಿದ ಮೇಲೆ ಅನ್ನ ಕೊಡ್ತೀರೇನ್ರಿಪ್ಪ? ಪೂರ್ವ ಜನ್ಮದ ಸುಕೃತದ ಫಲದಿಂದ, ಹಿಂದಿನ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ನಿಮ್ಮ ಮನೆಯೊಳಗ ಅನ್ನ ಐತ್ರಪ್ಪ. ಆ ಅನ್ನನ ಇನ್ನೊಬ್ರಿಗೆ ಕೊಟ್ರೆ ಪುಣ್ಯ ಬರ್ತದ ಹೊರತು ಸೇವಾ ಮಾಡಿಸ್ಕೊಂಡು ಕೊಟ್ರೆ ಪುಣ್ಯ ಬರೋದಿಲ್ರಿಪ್ಪ ಅಂತಾರ ಅಜ್ಜೋರು. ಎಂತ ಶಿಷ್ಯ ಪ್ರೇಮರಿ ಅಜ್ಜೋರ್ದ್ರಿ. ಆ ಮನೆಯವರು ತತ್ತರಿಸಿಬಿಟ್ಟು ರೋಣದ ಮರಿಯಪ್ಪನವರು ಎಂಥ ಗುರು ಸಾರ್ವಭೌಮ ನಮ್ಮ ಗುರು. ಹೀಗೆ ಪಂಚಾಕ್ಷರಿ ಅಜ್ಜೋರು ಶಿಷ್ಯವಾತ್ಸಲ್ಯವನ್ನು ನೋಡಿ ಜನಗಳೆಲ್ಲ ಬೆರಗಾಗ್ತಾ ಇದ್ರು. ಗುರು ಅಂದ್ರೆ ಹಂಗೆ ಇರಬೇಕು ಅಂತ. ಅವನಲ್ಲಿ ಭಿನ್ನತೆ ಅನ್ನೋದು ಎಂದೂ ಇರೋದಿಲ್ಲ ಗುರುವಿನಂತ. ಒಬ್ಬ ದಿಲೀಪ್ ಅನ್ನೋನು, ತಮ್ಮ ಈ ಘಟನೆ ಕೇಳಿರಪ್ಪ, ದಿಲೀಪ್ ಅನ್ನೋನು ಗುರು ಸೇವಾ ಮಾಡ್ತಿದ್ದ. ಅವನು ಗುರು ಸೇವಾ ಮಾಡೋದಕ್ಕ ಪರಮಾತ್ಮ ಭೇಟಿ ಅನ್ನಂತ. ಅನ್ನಂತ ಪರಮಾತ್ಮ ಭೇಟಿ ಆಗಿ, ಏನ್ ಬೇಕು ವರ ಕೇಳು ಅನ್ನಂತ. ನೀ ಯಾರು ಅನ್ನಂತ. ಗುರುಪಾದ ಒತ್ತಿದ್ದಿ ನಾವು ದಿಲೀಪ್, ನಾ ಪರಮಾತ್ಮದೀನಿ ಅಂತ. ಏನ್ ಬೇಕು ಕೇಳು, ವರ ಕೊಡ್ತೀನಿ. ಒಂದ್ ಕೆಲಸ ಮಾಡು ಅಂದವ್ ದಿಲೀಪ್. ಏನು? ನಾನು ಗುರುಗಳು ಸೇವಾ ಮಾಡುವಾಗ ಅವಾಗ ಬಂದು ಏನ್ ಬೇಕಂತ ತೊಂದರೆ ಕೊಡಬೇಡ, ನೀ ಹೋಗ್ಬಿಡು ಅಂದವ. ಅಂದ್ರೆ ಪರಮಾತ್ಮನಿಗಿಂತಲೂ ಅಧಿಕನಾದವನು ಗುರು. ಹರ ಮುನಿದರೆ ಯಾರು ಕಾಯ್ತಾರಿ? ಗುರು ಕಾಯ್ತಾನೆ. ಒಂದು ಘಟನಾ ಹೇಳ್ತಿದ್ರು ಅಜ್ಜೋರು. ಈ ಘಟನಾ ಹೇಳಿ ಮುಂದಿನ ಪುರಾಣ ನೆನ್ಪಿಟ್ಟುಕೊಳ್ರಿ. ಏನು ಅಜ್ಜೋರ ಕತೆ? ಆ ಕಥೆಯೊಳಗ ಎಷ್ಟು ಅದ್ಭುತ ಇತ್ತು. ಒಬ್ಬ ಗುರುಗಳು 10 ಮಂದಿ ಶಿಷ್ಯರನ್ನ ಕರ್ಕೊಂಡು ಹೊರಟಿದ್ದಾರೆ. ಮಧ್ಯಾಹ್ನದ ಪೂಜಾ ಸಮಯ, ಗುರುಗಳು ಪೂಜೆ ಆಗಿದೆ, ಶಿಷ್ಯನ ಪ್ರಸಾದನೂ ಆಗಿದೆ. ಹಾಗೆ ಮಲಗಿರಬೇಕಾದರೆ ಗುರುಗಳಂತಾರೆ, ನೋಡಪ್ಪ, ನಾವು ಅಡವಿಯಾಗಿದ್ದೀವಿ, ಇಲ್ಲಿ ವಿಷಜಂತುಗಳು, ಕಾಡು ಪ್ರಾಣಿಗಳು, ಕಾಡು ಮನುಷ್ಯರು ಇಲ್ಲಿ ಬರ್ತಾ ಇದ್ದಾರೆ. ಮಗ, ನೀವೊಂದು ಕೆಲಸ ಮಾಡು, ಮೊದಲ ನಾನು ಮಲಿಕೊಳ್ತೀನಿ, ನೀ ನನ್ನ ನೋಡು, ನೀ ಮಲ್ಕೊಂಡ ಮೇಲೆ ನಾನು ನಿನ್ನ ನೋಡ್ತೀನಿ ಅಂದ್ರೆ ಅಜ್ಜೋರು. ಗುರುಗಳು ಆಗ್ಲ್ರಿ ಬುದ್ಧಿ ಅಂತ. ಮೊದಲ ಗುರುಗಳು ಮಲಗಿಕೊಂಡು ಗುರುಗಳನ್ನು ಕಾಯುವಂತ ಜವಾಬ್ದಾರಿ ಶಿಷ್ಯನಿಗಿತ್ತು. ಆನಂತರ ಗುರುಗಳೆದ್ದು, ತಮ್ಮ ನೀ ಮಲ್ಕೊರಪ್ಪ ಅಂತ. ಅವ್ರು ಮಲ್ಕೊಂಡ್ರು. ಆ ಶಿಷ್ಯ ಮಲ್ಕೊಂಡ ಮೇಲೆ ಒಂದು ಅರ್ಧ ಗಂಟೆಯೊಳಗೆ ಶಿಷ್ಯ ನಿದ್ರೆಗೆ ಜಾರಿದಾಗ ಒಂದು ಶಂಕರಾಭರಣ ಅಂದ್ರೆ ಪರಮಾತ್ಮನ ಕೊರಳಗಿರತಕ್ಕಂಥ ಹಾವು ಸರಸರನೆ ಹರಿದು ಬರ್ತಾ ಇತ್ತು. ಗುರುಗಳಂದ್ರು, ನಿಲ್ಲು ಅಂದ್ರೆ ಹಾವಿಗೆ. ಯಾಕೆ?
ಇಲ್ಲ, ಹಿಂದಿನ ಜನ್ಮದೊಳಗೆ ನನಗೆ ಇವ ವೈರಿ, ಇವನ ರಕ್ತ ಕುಡಿಬೇಕಂತ ನಾ ಮಾಡಿದ್ದೀನಿ. ಗುರುಗಳಂದ್ರು, ರಕ್ತ ಕುಡಿದ್ರೆ ಹೋಗ್ತಿ? ಹೌದು, ಹೋಗ್ತೀನಿ. ಆ ಹಾವಿಗೆ ಗುರುಗಳು ಶಿಷ್ಯನ ಎದೆ ಮೇಲೆ ಕುಂತ್ಕೊಂಡು ಅವನ ಕುತ್ತಿಗೆ ಹತ್ರ ಹೀಂಗ ಕಡಿತಾ ಇದ್ರು, ತಮ್ಮ ಬಾಯಿ ಹೆಚ್ಚು. ಶಿಷ್ಯ ಕಣ್ಣು ತೆಗೆದ. ಗುರುಗಳು ಎದೆ ಮೇಲೆ ಕುಂತ್ಕೊಂಡಿದ್ದಾರೆ, ಬಾಯಿ ತೆಗೆದಿದ್ದಾರೆ, ಅವನ ಕುತ್ತಿಗೆಗೆ ಬಾಯಿ ಹಾಕಿದ್ದಾರೆ. ಆದರೆ ಶಿಷ್ಯನ ಮನಸ್ಸಿನಲ್ಲಿ, ಮುಖದಲ್ಲಿ ಭಯ ಅನ್ನೋದೇ ಇಲ್ಲ. ಅವರು ಒಂದು ಹನಿ ರಕ್ತವನ್ನು ತೆಗೆದು ಆ ಹಾವಿ ಕೊಟ್ಟರು. ಹಾವು ಆ ರಕ್ತವನ್ನು ಸ್ವೀಕಾರ ಮಾಡಿ ಸರಸರ ಹೋಯ್ತು. ಶಿಷ್ಯನ ಕೇಳ್ತಾರೆ ಗುರುಗಳು, ಅಲ್ ಮಗ, ನಿನ್ನ ಎದಿ ಮೇಲೆ ಕುಂತು ನಿನ್ನ ಕುತ್ತಿಗೆ ಬಾಯಿ ಹಾಕಿದ್ರು ಸಹಿತ ನಿನಗೆ ಯಾಕೆ ಭಯ ಬರಲಿಲ್ಲ? ಅವಾಗ ಶಿಷ್ಯ ಹೇಳ್ತಾನೆ, ಬುದ್ಧಿ, ನೀವು ನನ್ನ ಕಾಯೋರೇ ಹೊರತು ಕೊಲ್ಲೋರಲ್ಲ ಅಂತ ನನಗೆ ಭರವಸೆ ಐತ್ರಪ್ಪ, ಅದಕ್ಕೆ ನಾನು ಕಣ್ಣು ಮುಚ್ಚಿ ಆರಾಮ ನಿದ್ದೆ ಮಾಡ್ತಾ ಇದ್ದೆ ಅಂತ. ನಾವು ಹಾಗ ನಮ್ಮ ಗುರುಗಳು ನಮ್ಮನ್ನ ಯಾವ ಸಂದರ್ಭದಲ್ಲಿ ಇದ್ರೂ ಸಹಿತ ಕಾಯುವರು ಅನ್ನೋದು ಇದು ಭರವಸೆ. ಅದಕ್ಕೆ ಗುರುಗಳಂತಾರೆ, ಧ್ಯಾನಿಸು ಓ ಮನವೇ. ನಗುರೋರಧಿಕವೆಂಬ ಶ್ರುತಿಮತವಾಗಿಸಿ ತೆಗಳುವೆ ಗುರುವರನ, ತೆಗಳುವೆ ಗುರುವರನ, ಧ್ಯಾನಿಸು ಗುರುವರನ. ಹೇ ಮನವೇ, ಧ್ಯಾನಿಸು ಗುರುವರನ, ಧ್ಯಾನಿಸು ಗುರುವರನ. ಹೇ ಮನವೇ, ಧ್ಯಾನಿಸು ಗುರುವರನ. ಮಾನವ ಜನ್ಮದ ಸಫಲತೆಗಾಗಿ, ಮಾನವ ಜನ್ಮದ ಸಫಲತೆಗಾಗಿನೇ ಧ್ಯಾನಿಸು ಗುರುವರನ. ಹೇ ಮನವೇ, ಧ್ಯಾನಿಸು ಗುರುವರನ. ಮಾತನಾಡುವ ದೇವರ ತೊರೆದು, ಮಾತನಾಡುವ ದೇವರ ತೊರೆದು, ಮಾತನಾಡದ ದೇವರ ನೆನೆಯುವುದೇ ಮನವೇ, ಮನವೇ ಮಾತನಾಡುವ. ಮಾತನಾಡುವ ದೇವರ ತೊರೆದು, ಮಾತನಾಡದ ದೇವರ ನೆನೆಯುವುದೇ ಮನವೇ, ಮನವೇ ಧ್ಯಾನಿಸು ಗುರುವರನ. ಮನವೇ ಧ್ಯಾನಿಸು ಗುರುವರನ. ನಗುರೋರಧಿಕವೆಂಬ ಶ್ರುತಿಮತವಾಗಿಸಿ, ನಗುರೋರಧಿಕವೆಂಬ, ನಗುರೋರಧಿಕವೆಂಬ ಶ್ರುತಿಮತವಾಗಿಸಿ ತೆಗಳುವೆ ಏತಕ್ಕೆ ಗುರುವರನ, ತೆಗಳುವೆ ಏತಕ್ಕೆ ಗುರುವರನ. ಧ್ಯಾನಿಸು ಗುರುವರನ. ಹೇ ಮನವೇ, ಧ್ಯಾನಿಸು ಗುರುವರನ. ಪ್ರಮತ ಸುರನರರು ಗುರುವಿಗೆ ವಂದಿಸಿ, ಪ್ರಮತ ಸುರನರರು
ಪ್ರಮಥ ಸುರನರರು ಗುರುವಿಗೆ ವಂದಿಸಿ ಪುಟ್ಟರಾಜ ನಿಮಿಷದೋಳ್ ಪುಟ್ಟರಾಜನು ತರರು ಪುಟ್ಟರಾಜನು ತರರು ಪುಟ್ಟರಾಜನು ತರರು ಪುಟ್ಟರಾಜ ಪುಟ್ಟರಾಜ ನುತರರು ನಿಮಿಷದೋ ಪುಟ್ಟರಾಜನು ತರರು ಧ್ಯಾನಿಸು ಗುರುವರನ ಮನವೇ ಧ್ಯಾನಿಸು ಗುರುವರ ಮಾನವ ಜನ್ಮದ ಸಫಲತೆಗಾಗಿ ಮಾನವ ಜನ್ಮದ ಸಫಲತೆಗಾಗಿ ಧ್ಯಾನಿಸು ಗುರುವರನ ಧ್ಯಾನಿಸು ಗುರುವರ ಧ್ಯಾನಿಸು ಗುರುವರ ಧ್ಯಾನಿಸು ಗುರುವರ. ಇಂತು ಕೆಲ ದಿನ ಮಿರಲು ಸಂಸ್ಥೆಯನಾಥ ವಿದ್ಯಾರ್ಥಿಗಳು ಮೀಯಲು ಸಂತಸದೆ ಪೊರಗಿರ್ದ ಭಾವಿಗೆ ಬದು ಮೇಯುತ್ತಿರೆ ಅಂತರಾಗದಿವರೆದಾತೆ ಈಜಾಡುತ್ತಮಿರೆ ಜಲದಾತರದೊಳೆಳಿವಾಳ ಬಸವಣ್ಣಯ್ಯನೋಬುವನು ಬಸವಣ್ಣಯ್ಯನೆಂಬುವನು ಕರದಲ್ಯಾಗವ ಕಳೆದುಕೊಂಡುರೆ ಮರಗುವ ಬಸವಯ್ಯನ ಗುರುವರನ ಚರಣ ಕೆರಗಲೆಲ್ಲರೂ ಗುರುವಿಗೂ ಸುರಿದರು ಗುರುವೇ ನೀರೊಳಗೆ ನೀತೋ ಬಾಯು ನೀರೊಳಗೆ ನಿಂತೋ ಬಾರಿಯು ನೆರೆ ಮುಳುಗಿ ಪುಡುಕಿದೊಡು ಲಿಂಗವು ಕರಕೆ ಪೊತ್ತದಲ್ಲಿಲ್ಲ ಮಿಂತಂದರವರೆಲ್ಲ ಸಾಂಬ ಜೈ ನಮ ಪಾರ್ವತಿ ಪತಿ ಶಿವರ ಹರ ಮಹಾದೇವ. ಪೂಜ್ಯ ಗುರುಗಳ ಸುಂದರವಾದ ಭಾವಮಂದಾಕಿನಿಯ ಧ್ಯಾನಿಸು. ತಮ್ಮ ಅಪ್ಪ ಗುರುವರನ ಅಂತ ಗುರುವರನನ್ನ ತನ್ನ ಜೀವ ಇರುವರಿಗೂ ಸಹಿತ ಧ್ಯಾನಿಸಿದ ಶಿಷ್ಯರು ಅನಂತ ಮಂದಿ. ಕೇಳದಿ ರಾಜಗುರು ವಂಶಸ್ಥರಾಗಿರುವಂಥವರು ಅವರು ಆ ಒಂದು ಕೆಳದಿ ರಾಜವಂಶಸ್ಥವನ್ನ ಬಿಟ್ಟು ಧಾರವಾಡ ಜಿಲ್ಲೆ ತಮ್ಮ ಕುಂದಗೋಳ ತಾಲೂಕಿನೊಳಗ ಎಲಿವಾಳ ಅಂತ ಒಂದು ಗ್ರಾಮ ಬರ್ತದೆ. ತಮ್ಮ ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ ಕಡೆ.
ಆ ಎಲಿವಾಳದೊಳಗ ಅವರು ಬಂದು ವಾಸ್ತವ್ಯವನ್ನು ನೋಡ್ತಾರೆ. ಅವರು ಯಾರು ಅಂದ್ರೆ ಮಹಂತಯ್ಯ ಸ್ವಾಮಿ ಮತ್ತು ರಾಚವ್ವ ಅಂತ. ಜಂಗಮ ಮನೆತನ 1920 ಇಸ್ವಿ ಆಗಸ್ಟಿನೊಳಗ ಆಗಸ್ಟ್ 24ಕ್ಕೆ ಜನ್ಮವನ್ನ ತಾಳ್ತಾರೆ ಒಬ್ಬ ಗಂಡು ಮಗು. ಅವನಿಗೆ ಬಸವಣ್ಣಯ್ಯ ಅಂತ ಹೆಸರಿಡುತ್ತಾರೆ. ಆ ಹುಡುಗ ಬಹಳ ಚತುರಮತಿ. ಈ ಬಸವಣ್ಣಯ್ಯನ ದೊಡ್ಡಪ್ಪ ಸಂಸ್ಕೃತ ಪ್ರಕಾಂಡ ಪಂಡಿತ. ಈ ಬಸವಣ್ಣನವರ ತಂದೆಯಾಗಿರುವಂತ ಮಹಂತಯ್ಯ ಸ್ವಾಮಿ ತಂಜಾವೂರಿಗೆ ಹೋಗಿ ಕರ್ನಾಟಕ ಸಂಗೀತವನ್ನು ಕಲಿತು ಬಂದಿರ್ತಾರೆ. ಇವರ ಚಿಕ್ಕಪ್ಪನಾಗಿರುವಂತ ಚನ್ನಬಸಯ್ಯ ಸ್ವಾಮಿ ಅನ್ನೋನು ಹಾರ್ಮೋನಿಯಂ ನುಡಿಸೋದ್ರೊಳಗೆ ಸುಪ್ರಸಿದ್ಧನಾಗಿರುವಂತವ್ರು. ಆ ಮನೆತನವೇ ಅಂತ ಒಂದು ವಿಶೇಷವಾಗಿರುವಂತ ಪಾಂಡಿತ್ಯವನ್ನುಳ್ಳಂತ ಮನೆತನ. ಆ ಮನೆತನದಲ್ಲಿ ಹುಟ್ಟಿದಂತ ಬಸವಣ್ಣಯ್ಯನಿಗೆ 6 ವರ್ಷ. ಅವನಿಗೆ ಸಂಗೀತ ಅಂದ್ರೆ ಎಲ್ಲಿಲ್ಲದ ಪ್ರೇಮ. ಎಲ್ಲಾದ್ರೂ ಹಾಡು, ಎಲ್ಲಾದ್ರೂ ನಾಟಕ, ಭಜನಾ ಅಂದ್ರೆ ಅದನ್ನು ಕೇಳಬೇಕು, ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ಬೇಕು. ಹೀಗೆ ಎಲೆವಾಳ ಗ್ರಾಮದೊಳಗ ಶನಿ ಪ್ರಭಾವ ಅನ್ನೋ ಒಂದು ನಾಟಕವನ್ನ ಅಲ್ಲಿ ಏರ್ಪಡಿಸಿದ್ರು. ಆ ನಾಟಕವನ್ನ ಕಲಿಸುವಂತ ಮಾಸ್ತರು ರೂಮಿನ ಬಾಗಲ ಹಾಕಿಕೊಂಡು ಶನಿ ಪ್ರಭಾವ ನಾಟಕ ಕಲಿಸ್ತಿದ್ರು. ಈ 6 ವರ್ಷದ ಬಸವಣ್ಣಯ್ಯ ಸಣ್ಣ ಕಿಟಕಿಯೊಳಗ ಮಾಸ್ತರ್ ಏನ್ ಕಲಿಸ್ತಾರಂತ ನೋಡ್ತಿದ್ರು. ಅವ್ರು ನೋಡೋದಕ್ಕ ಈ ಹುಡುಗ ಬಸವಣ್ಣಯ್ಯ ನೋಡೋದಕ್ಕೂ ಸಮ ಆಗ್ಬಿಡ್ತು. ಆ ಹುಡುಗನ ಹಿಡೀರಿ ಹಿಡೀರಿ ಅಂದ್ರು. ಜಾಲಿ ಬಡ್ಡಿ ಮೇಲೆ ನಿಂತ್ಕೊಂಡಿದ್ರು. ಅವರು ತಪ್ಪಿಸ್ಕೊಂಡು ಹೋದ್ರು. ಅವತ್ತ ಮಾಸ್ತರ್ ಆ ಪಾತ್ರದಾಳಿಗೆ ಯಾವ ಹಾಡು ಹೇಳಿ ಕೊಡ್ತಿದ್ರು ಅದನ್ನು ಹೋಗಿ ಮನೆಯಾಗ ಆಗಿಂದಾಗೆ ಹಾಡುವಂತ ಕಲೆ ಕರ್ಕೊಂಡವ್ರು ಯಾರಂದ್ರೆ ಅದು ಬಸವಣ್ಣಯ್ಯನವರು. ಮತ್ತು ಒಂದು ದಿವಸ ಬಂದು ಆ ನಾಟಕದ ಪ್ರಾಕ್ಟೀಸ್ ಅನ್ನ ಹಿಂಗ್ ಕಿಟಕಿಯೊಳಗೆ ನೋಡ್ತಾ ಇರಬೇಕಾದ್ರೆ ಆ ನಾಟಕ ಕಲಿಸುವಂತ ಮಾಸ್ತರ ಈ ಬಸವಣ್ಣಯ್ಯನ ಹಿಡ್ಕೊಂಡು ಬಂದು ದನಕ್ಕೆ ಬಡದಂಗ್ ಬಡದು ಬಿಟ್ಟ. ಏನೋ ಮಗನ ಕದ್ದು ಸಂಗೀತ ಕಲಿಯಕ್ಕೆ ಬಂದಿ ಮಗನ ಅಂತ ಬಡದು. ಆ ಬಡದು ಸಿಟ್ಟು ಇಟ್ಟು ಬಂದಲ್ಲ ಬಸವಣ್ಣಯ್ಯನಿಗೆ, ಮಗನ ನಾನು ಸಂಗೀತ ಕೇಳಾಕ್ ಬಂದ ಬಡದಿ ಮಗನ ಅಂತ ತಿಳ್ಕೊಂಡು ಅವ್ರು ಇಲ್ಲದ ನೋಡಿ ಅವ್ರ ಪೇಟಿ ತಬಲಾನ ಹರಿದು ಬಂದ್ಬಿಟ್ರು. ಅವ್ರು ಮಜಾ ಉಡಾಳ ಬಸವಣ್ಣಯ್ಯನು. ಮತ್ತ ಮಾಸ್ತರ್ ಕೈಯಾಗ ಮಾಸ್ತರ್ ಕೈ ಸಿಕ್ಕ ಮೇಲೆ ಮಾಸ್ತರ್ ಬಡಿ 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 ಬಡಿಯುವಾಗ ಅವ್ರ ಅಪ್ಪ ಬಂದ್ರು, ಮಹಂತಯ್ಯ ಸ್ವಾಮಿ ಯಾಕೆ ಬಡಿತಾ ಇದ್ದೆ ನನ್ನ ಮಗನ್ನ? ಇಲ್ಲ, ಸಂಗೀತದ ಹಾರ್ಮೋನಿಯಮ್ಮನು ಹರಿದಿದ್ದಾನೆ, ಪೇಟಿ ತಬಲಾ ಎಲ್ಲ ಹರಿದು ಬಿಟ್ಟಿದ್ದಾನೆ, ಅದಕ್ಕೆ ಬಡಿತಾ ಇದ್ದಾನೆ. ರೊಕ್ಕ ಕೇಳಿದ ನಾವು ಕೊಡ್ತಿದ್ದೆ. ಅವಾಗ ಮಗನಿಗೆ ಈ ಸಂಗೀತದ ಹುಚ್ಚನ್ನ ನೋಡಿ ಅವರ ತಂದೆಯಾಗಿರುವಂತವರು ಅವರಿಗೆ ವಾಮನ್ ರಾವ್ ಮಾಸ್ತರ್ ನಾಟಕ ಕಂಪನಿ ಒಳಗ ಅವನ ಬಾಲ ನಟರಾಗಿ ಸೇರಿಸ್ತಾರೆ. ಅಲ್ಲಿ ಅವರು ಬಾಲ ನಟರಾಗಿ ಆ ಪಾತ್ರವನ್ನ ಮಾಡೋದು, ಆ ಅಭಿನಯವನ್ನು ಮಾಡೋದು ಎಲ್ಲರಿಗೂ ಬೆರಗಾಯ್ತು. ಮುಂದೆ ಅವರ ತಂದೆಯವರು ಅವರ ತಾಯಿಯವರು ಈರ್ವರು ತೀರ್ಕೊಂಡು ಬಿಡ್ತಾರೆ. ಕೇಳದಿ ರಾಜಗುರುಗಳಾಗಿರುವಂತವರು ಇವರ ಸಹೋದರ ಸಂಬಂಧಿನಿಯವರು. ಅವರು ವಿಚಾರ ಮಾಡಿದ್ರು, ನಮ್ಮ ಬಸವಣ್ಣಯ್ಯನನ್ನ ನಮ್ಮ ಮಠಕ್ಕೆ ಮರಿ ಮಾಡಿಕೊಳ್ಬೇಕು ಅಂದ್ರೆ ಅವರ ನಾಟಕ ಕಂಪನಿ ಬಿಡಿಸಿ ಅವರನ್ನ ಹುಬ್ಬಳ್ಳಿ 3000 ಮಠದೊಳಗ ಸಂಸ್ಕೃತ ಕಲಿಯಕ್ಕೆ ಹಚ್ಚಿದ್ರು. ಅವರು ಸಂಸ್ಕೃತವನ್ನ ಕಲಿತಾ ಇರಬೇಕಾದ್ರೆ ಪಂಚಾಕ್ಷರಿ ಅಜ್ಜೋರು ಅವಾಗ ಹುಬ್ಬಳ್ಳಿಗೆ ಹೋಗ್ತಿದ್ರು. ಇಲ್ಲಿ ಕರ್ಕೊಂಬರೋದು ಕೇಳ್ರಿ, ಎಷ್ಟು ರಾಜಗುರುಗಳನ್ನ ಕರ್ಕೊಂಬರೋದು ಅವ್ರ ಮುಂದ್ರ ಬಸವರಾಜ ರಾಜಗುರುಗಳು ಆಗ್ತಾರೆ ಅನ್ನೋದಕ್ಕೆ. ಹುಬ್ಬಳ್ಳಿಗೆ ಪಂಚಾಕ್ಷರಿ ಅಜ್ಜೋರು ಹೋಗಿರ್ಬೇಕಾದ್ರ ಆ ಹುಬ್ಬಳ್ಳಿ 3000 ಮಹಾಮಠದ ಅಂದಿನ ಜಗದ್ಗುರುಗಳು ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮಿಗಳವರು ಪಂಚಾಕ್ಷರಿ ಅಜ್ಜೋರಿಗೆ ಅಂತಾರೆ, ಪಂಚಾಕ್ಷರಿ ಗವಾಯಿಗಳವರೇ, ನಮ್ಮ ಈ ಮಠದೊಳಗ ಎಲೆವಾಳದ ಒಬ್ಬ ಬಸವಣ್ಣಯ್ಯ ಅಂತ ಹೇಳಿ ಬಹಳ ಚಲೋ ಹುಡುಗ್ರಿ, ಬಹಳ ಚಂದ ಹಾಡ್ತಾನೆ ಸಂಗೀತ, ಕೇಳ್ಬೇಕ್ರಿ. ಏನ್ ಹಾಡ್ತಾನ್ರಿ? ಬಸವಣ್ಣವ್ರ ವಚನ ಕೇಳ್ಬೇಕು ನೀವು. ಜಗವಸುತ್ತಿರುವುದಿನ್ನಯ್ಯ ಮಾಯಿ, ಜಗದಗಲ ಮುಗಿಲಗಲ ಚಕೋರಂಗೆ ಚಂದ್ರಮನ ಚಿಂತೆ, ಇವೆಲ್ಲವಳನ್ನು ಕೇಳ್ಬಿಟ್ರೆ ಏನ್ ಆನಂದ್ರಿ. ಹೌದ್ರಿ, ಹಾಡ್ ಚಲೋ ಹಾಡ್ತಾನೋ, ತಮ್ಮ ಹಾಡಪ್ಪ. ಅಂಬುಜಗೆ ಭಾನುವಿನ ಉದಯದ
ಚಕೋರಾಗಿ ಚಂದ್ರಮನ ಬೆಳಗಿನ ಚಿಂತೆ ಚಕೋರಾಗಿ ಚಂದ್ರಮನ ಬೆಳಗಿನ ಚಿಂತೆ ಚಕೋರಾಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಗೆ ಭಾನುವಿನ ಉದಯದ ಚಿಂತೆ ಅಂಬುಜಗೆ ಭಾನುವಿನ ಉದಯ ಚಿಂತೆ ಸಕಾರಗೆ ಚಂದ್ರಮನ ಬೆಳಗಿನ ಚಿಂತೆ ಸಕೋರಗೆ ಚಂದ್ರಮನ ಭ್ರಮರಂಗೆ ಪರಿಮಳದ ಭ್ರಮರಂಗೆ ಪರಿಮಳದ ಪಡುಬುವ ಚಾತೆ ಭ್ರಮರಂಗೆ ಪರಿಮಳದ ಪಡುಬುವ ಚಾತೆ ನನಗೆ ನಮ್ಮ ಕೂಡಲ ಸಂಗಮ ದೇವನ ದೇವ ಚಿಂತೆ ನನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ ಸಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಸಕೋರಗೆ ಚಂದ್ರಮನ ಬೆಳಗಿನ ಚಿಂತೆ ಭ್ರಮರಂಗೆ ಪರಿಮಳದ ಭ್ರಮರಂಗೆ ಪರಿಮಳದ ಭ್ರಮರಂಗೆ ಪರಿಮಳದ ಪಡುಬುವ ಚಾತೆ ನನಗೆ ನಮ್ಮ ಕೂಡಲ ಸಂಗಮ ಸಂಗಮ ದೇವ ದೇವಾ 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 ಕೂಡಲ ಸಂಗಮ ದೇವಾ ನನಗೆ ನಮ್ಮ ಕೂಡಲ ಸಂಗಮ ದೇವನ ನನಗೆ ನಮ್ಮ ಕೂಡಲ ದೇವನ ನೆನೆವ ಚಿಂತೆ ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಕೋರಗೆ ಚಂದ್ರಮನ ಬೆಳಗಿನ ಚಿಂತೆ ಬೆಳಗಿನ ಚಿಂತೆ ಬೆಳಗಿನ ಸಣ್ಣ ಹುಡುಗನಾಗಿರುವಂತ ಬಸವಣ್ಣಯ್ಯ ವಚನ ಹಾಡಿಬಿಟ್ರೆ ಪಂಚಾಕ್ಷರಜ್ಜೋರಿಗೆ ಬಹಳ ಆನಂದ ಆತು. ಯಾವ್ರ ತಮ್ಮ ನಿಂದು? ಬುದ್ಧಿ ನಂದಿಲ್ಲೇ ಎಲಿವಾಳ್ರಿಪ್ಪ.
ನಮ್ಮಪ್ಪ ಮಹಂತಯ್ಯ ಸ್ವಾಮಿ ರೀ, ನಮ್ಮವ್ವ ರಾಚೌರಿಯಪ್ಪ, ಇಬ್ರು ಶಿವನ ಪಾದ ಸೇರ್ಯಾರಪ್ಪ. ನಮ್ಮ ಸ್ವಾಮಿಗಳು ತಂದು ಇಲ್ಲಿ ಸಂಸ್ಕೃತ ಕಲಿ ಅಂತ ಇಟ್ಟಾರಪ್ಪ, ನಾ ಅದಕ್ಕೆ ಇಲ್ಲಿ ಬಂದಿನ್ರಿ. ಹಾ, ಏನ್ ಚಲೋ ಹಾಡ್ತಿಯಪ್ಪ. ಅವಾಗ ಹುಬ್ಬಳ್ಳಿ 3000 ಮಾಡದ ಜಗದ್ಗುರು ಅಂತಾರ. ಏನಪ್ಪಾ ಬಸವಣ್ಣಯ್ಯ, ಮತ್ತೆ ಪಂಚಾಕ್ಷರಿ ಗವಾಯಿಗಳ ಜೊತೆ ಹೋಗ್ತಿ ಏನು? ಬುದ್ಧಿ, ಅವರ ಕಾರುಣ್ಯ, ಅವರ ಆಶೀರ್ವಾದ ಆದ ನಾನು ಹೋಗ್ತೀನ್ರಪ್ಪ. ಪಂಚಾಕ್ಷರಿ ಅಜ್ಜೋರಿಗೆ ಬಹಳ ಖುಷಿಯ. ನಡಿ 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 ಅಂತ ಕರ್ಕೊಂಡು ಬಂದ್ರು. ಅವನು ಕರ್ಕೊಂಡು ಬಂದು ಬೆಳಗಿನ ಜಾವ 4 ಗಂಟೆಗೆ ಎಬಸ್ತಿದ್ರು. ಏ ಬಸವಣ್ಣಯ್ಯ ಹೇಳ, ಏ ಬಸವಣ್ಣ ಹೇಳ 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 ನಾನು ಹೇಳು ಅಂತ ತಿಳ್ಕೊಂಡು ಅವರನ್ನ ಮುಗ್ಧ ಮಗುವಿನಂತ ಇರುವಂತ ಆ ಬಸವಣ್ಣಯ್ಯನವರನ್ನ ಎಬಿಸಿ ಅವರಿಗೆ ಸಂಗೀತ ಪಾಠವನ್ನ ಹೇಳ್ತಾ 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 ಅವರನ್ನ ದೊಡ್ಡ ಗಾಯಕರನ್ನಾಗಿ ಮಾಡ್ತಾ ಇದ್ರು. ಬಸವಣ್ಣಯ್ಯನವರು ಪೂಜೆ ಪಂಚಾಕ್ಷರಿಯವರು ಎಲ್ಲರನ್ನ ಶಿಷ್ಯರನ್ನ ಕರ್ಕೊಂಡು ನಿಡಗುಂದಿ ಕೊಪ್ಪದೊಳಗೆ ಇರಬೇಕಾದ್ರೆ ಆಶ್ರಮದ ಅಂದ್ರೆ ಸಂಗೀತ ಪಾಠಶಾಲೆ ಮಕ್ಕಳಂದ್ರೆ ಒಬ್ರಿಗಿಂತ ಒಬ್ರು ಓಡಾಡ್ರಿ ಇರೋರೆ. ಅವಾಗ ಇಬ್ರು ಇವಾಗ ಅಷ್ಟೆ ಇಲ್ಲಂತಲ್ರಿ. ಅಲ್ಲಿ ಕೊಪ್ಪದೊಳಗೊಂದು ಬಾವಿ, ಬಸವಣ್ಣಯ್ಯನವರು ಎಲ್ಲಾ ಗೆಳೆಯರು ಕೂಡಿಕೊಂಡು ಬಾವಿ ಒಳಗೆ ಈಜು ಹೊಡಿಲಿಕ್ಕೆ ಹೋಗಿದ. ಈಗ ನಮ್ಮ ಹುಡುಗರು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಕವಲ್ಲಿ ಅವನ ಸ್ಟೇಡಿಯಂ ಕಡೆ ಹೋಗಲ್ಲ, ಮತ್ತೆ ಹಿಡ್ಕೊಂಡ್ಬರ್ಬೇಕ್ರಿ. ಆ ಬಾವಿ ಒಳಗ ಬಸವಣ್ಣವರು ಈಜು ಹೊಡಿಬೇಕಾದ್ರೆ ಈಜಿಂಗ್ ಹೊಡಿಬೇಕಾದ್ರೆ ಹಿಂಗ ಮ್ಯಾಲ ನಿಂತು ಧಡಲ್ ಅಂತ ಹಾರಿರ ಕೊರಳಾನ ಲಿಂಗ ಧಡಲ್ ಅಂತ ಹಾರಿ ಹೋಗ್ಬಿಡ್ತಾನೆ. ನ್ಯಾಲಿ ಬರ್ತಾನ, ಕೊಳ್ಳಾಗಿರ್ಲಿ ಲಿಂಗನಿರ್ಲಿ ಬಗಲ್ ಬರ್ಮಪ್ಪಾಗಿದ್ದವ. ಕೊಳ್ಳಾಗ್ಲಿ ನನ್ ಲಿಂಗ ನನ್ ಲಿಂಗ ನನ್ ಲಿಂಗ ಅಂತ ದುಃಖ. ಈ ಸುದ್ದಿ ಪಂಚಾಕ್ಷರಿ ಅಜ್ಜೋರು ಬಲ್ಲಿ ಹೋಯ್ತು. ಯಪ್ಪ, ಎಲ್ಲಿವಾಳ ಬಸವಣ್ಣ ಇವ್ರ ಕೊರಳಾನ ಲಿಂಗ ಬಾವ್ಯಾಗ ಜಾರಿ ಹೋಗ್ಬಿಟ್ಟೈತ್ರಿಪ್ಪ. ಶಿವ ಲಿಂಗ ಅಗಲ್ಬಾರದ್ರಿಪ್ಪ ಕೊರಳಾಗಿಂದ. ಅದು ನಮ್ಮ ಜೀವ ಹೋದ ಮೇಲೆ ಆ ಲಿಂಗ ಹೋಗ್ಬೇಕ್ರಿಪ್ಪ. ಈಗ ಬೇರೆ ರೀ, ಕಟ್ಟಿದಾಗ ಒಮ್ಮೆ, ನಮ್ಮನ್ನ ಗಾಡಿ ಬಡದಾಗ ಒಮ್ಮೆ, ಏನ್ರಿ ಎರಡ ಸಾರಿ ಇರೋದು ಲಿಂಗ ರೀ ಅದು. ಪಂಚಾಕ್ಷರಿ ಅಜ್ಜೋರು ಸ್ವತಃ ಬಾವಿ ಹತ್ರ ಬರ್ತಾರೆ. ಜಲಸ್ತಂಭನ ವಿದ್ಯೆಯನ್ನು ಕಲಿತವರು ಸಹಿತ ಬರ್ತಾರೆ. ಅಲ್ಲಿ ಮುಳುಗ್ರಿ ಇಲ್ಲಿ ಮುಳುಗ್ರಿ ಎಲ್ಲಾ ಕಡೆ ಮುಳುಗಿಸಿದ್ರು, ಸಿಗಲಿಲ್ಲ. ಅಜ್ಜೋರು ತಮ್ಮೊಳಗಿರತಕ್ಕಂಥ ಅರುವಿನ ಪರಂಜ್ಯೋತಿಯಾಗಿರುವಂತ ಅಂತ ಚಕ್ಷುವಿನಿಂದ ಹೇಳ್ತಾರೆ, ಏ ತಮ್ಮ, ಈಗೇನು ಮುಳುಗಿಯಲ್ಲ ಅಲ್ಲಿ ಬಿಟ್ಟು ಸ್ವಲ್ಪ ಈ ಕಡೆ ಮುಳುಗಪ್ಪ, ಬಸವಣ್ಣ ಇಲ್ಲಿ ಲಿಂಗ ಸಿಗ್ತೈತೆ. 5-6 ತಾಸಾದ್ರೂ ಸಹಿತ ನೀರೊಳಗ ಮುಳುಗಿ 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 ಹಳೆ ಬಟ್ಟಿ ಕೊಡಪಾನ ಇವನ ತಂದ್ರು ಹೊರತು ಯಾರು ಲಿಂಗನೇ ತರಲಿಲ್ಲ. ಕೊನೆಗೆ ಅಜ್ಜೋರು ವಾಣಿ ಆಯ್ತು ನೋಡ್ರಿ, ಈ ಕಡೆ ಬಿಟ್ಟು ಈ ಕಡೆ ಮುಳುಗು ಅಂದ್ರ ಆ ವ್ಯಕ್ತಿ ಮುಳುಗಿ ಆ ಕೊರಳೊಳಗ ಜಾರಿ ಹೋಗಿರುವಂತ ಎಲಿವಾಳ ಬಸವಣ್ಣಯ್ಯನವರ ಲಿಂಗವನ್ನ ಆ ವ್ಯಕ್ತಿ ಹಿಂಗ್ ತೆಗೆದುಕೊಂಡು ಬಂದ. ಅಜ್ಜೋರ ಲಿಂಗ ಸಿಕ್ತ್ರಿ ಅಂದವ. ಕುಮಾರೇಶ, ಏನಪ್ಪಾ ನಿನ್ನ ದಯ, ನೀರಾಗ ಮುಳುಗಿದ ಲಿಂಗಾನು ಸಹಿತ ಸಿಗ್ತದೆ ಅಂದ್ರೆ ನಿನ್ನ ನಾಮ ಎಷ್ಟು ದೊಡ್ಡದಪ್ಪ ಕುಮಾರೇಶ. ಏ ಬಸವಣ್ಣಯ್ಯ, ಲಿಂಗಾನ ಯಾವಾಗಲೂ ಅಗಲ್ಬಾರದು ನೋಡಪ್ಪ. ಈ ಲಿಂಗ ಸದಾ ನಮ್ಮ ಬದುಕಿಗೆ ಇರಬೇಕಪ್ಪ. ಅಜ್ಜೋರು ಉಪದೇಶವನ್ನು ಮಾಡಿದರೆ ಜನಗಳೆಲ್ಲ ಅಜ್ಜೋರ ಒಂದು ಆ ವಾಕ್ಸಿದ್ಧಿಯನ್ನು ನೋಡ್ತಾರೆ. ಅವರು ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾ 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 ವಾಕ್ಸಿದ್ಧಿ ಆಗಿಬಿಟ್ಟಿತ್ತು ಪಂಚಾಕ್ಷರಿ. ಏನಂತಾರೆ ಅದು ಹುಷಿನೇ ಹೋಗ್ತಿದೆ. ಇವತ್ತಿಗೂ ಸಹಿತ ನಾವು ಗದ್ದಿಗೆ ಶರಣಾಗತರಾಗ್ಬಿಟ್ರೆ, ಯಜ್ಜ ನನಗೆ ಬೇಕು ಅಂತ ಹಣಿ ಹೊಡೆದ್ರೆ ಮನೆಗೆ ಹೋಗೋದ್ರೊಳಗ ನಮ್ಮೆಲ್ಲ ಭಾಗ್ಯವನ್ನ ಕರುಣಿಸುವ ಭಾಗ್ಯದ ಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ. ಎಂಥ ಭಾಗ್ಯದ ಗುರು ಗೊತ್ತೇ ನಮ್ಮ ಗುರುಗಳು. ಅವರು ತಮ್ಮ ಜೀವಿತಾವಧಿ ಕಾಲದೊಳಗ ಹಳ್ಳಿ 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 ತಿರುಗ. ಇವತ್ತು ನೀವೆಲ್ಲ ಕಡೆಯಿಂದ ನೋಡಿಬಿಟ್ರೆ
ಬೆಳಗಾವದಿಂದ ಬೆಲ್ಲ ಬರ್ತದೆ. ಬೆಳಗಾವದಿಂದ ಬೆಲ್ಲ. ನಿನ್ನೆ 25 ಕ್ವಿಂಟಲ್ ಬೆಲ್ಲ ಬಂದಿದೆ ಬೆಳಗಾವಿ ಜಿಲ್ಲಾದಿಂದ. ಮೊನ್ನೆ ಜಾರಕಿಹೊಳಿಯವರು 25 ಕ್ವಿಂಟಲ್ ಸಕ್ಕರೆ ಕೊಟ್ಟು ಕಳಿಸಿದ್ದಾರೆ. ಈ ಕಡೆ ಹಾವೇರಿ ಸೌನೂರು ಭಾಗಕ್ಕೆ ಹೋಗ್ಬಿಟ್ರೆ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಬರುತ್ತೆ. ಈ ಕಡೆ ಭತ್ತದ ನಾಡಾಗಿರುವಂತ ಬಳ್ಳಾರಿ, ಗಂಗಾವತಿ, ರಾಯಚೂರು, ಸಿಂಧನೂರು, ಮಾನವಿ, ಕಾರಟಗಿ, ಈ ಕಡೆಯಿಂದ ಹೋಗಿಬಿಟ್ರೆ ಕೊಪ್ಪಳ ಜಿಲ್ಲಾ, ರಾಯಚೂರು ಜಿಲ್ಲಾ, ಬಳ್ಳಾರಿ ಜಿಲ್ಲಾಕ್ಕೆ ಹೋಗಿಬಿಟ್ರೆ ಅಕ್ಕಿ ಬರುತ್ತದೆ. ಇನ್ನು ಕಲಬುರಗಿ ಭಾಗದಿಂದ ತೊಗರಿ ಬೇಳೆ. ಪ್ರತಿ ವರ್ಷ ಜಾತ್ರೆ ಆಗಿನೂ ಸಹಿತ ಉಳಿಯುವಷ್ಟು ಎಣ್ಣೆ, ಖಾರ ಪುಡಿಯಿಂದ ಹಿಡ್ಕೊಂಡು, ಅರಶಿನ ಪುಡಿಯಿಂದ ಹಿಡ್ಕೊಂಡು, ಜೀರಿಗೆ ಸಾಸಿವೆಯಿಂದ ಹಿಡ್ಕೊಂಡು, ಇವತ್ತೇನಾದ್ರೂ ನಾವು ಸಾಂಬಾರಿನೊಳಗೆ ಏನಾದ್ರೂ ತೊಗರಿ ಬೇಳೆಯನ್ನ ಊಟ ಮಾಡ್ತೀವಿ ಅಂದ್ರೆ ಅದು ಕಲಬುರಗಿ ಜಿಲ್ಲಾ ಅನ್ನೋದೆಲ್ಲ ನಾವೆಲ್ಲ ನೆನಪಿಟ್ಟುಕೊಂಡಿದ್ದೀವಿ. ಅಂದ್ರೆ ನಮ್ಮ ಗುರುಗಳ ಪ್ರಭಾವ ಎಷ್ಟು ದೊಡ್ಡದ್ರಿ. ಇವತ್ತಾಗ ನಾವು ಎಲ್ಲ ಇಲ್ಲಿ ಪ್ರವಚನವನ್ನು ಕೇಳ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಅನ್ನವನ್ನ ಉಂಡಂತ ವೀರೇಶ್ವರ ಪುಣ್ಯಾಶ್ರಮದ ಅಲ್ಲೆಲ್ಲ ಗುರುಬಂಧುಗಳು ಜಾತ್ರೆಗಾಗಿ ಹಿಂಗ್ ಅಜ್ಜೋರ್ ಗಾಡಿ ಹೋಯ್ತು ಅಂದ್ರೆ ಅಲ್ಲಿ ಭಕ್ತರಂತಾರೆ, ಯಪ್ಪ ಗದಗಿನ ಪುಣ್ಯಾಶ್ರಮಕ್ಕೆ ನಾವು ಇಲ್ಲಿಂದ ತೊಗರಿಯನ್ನ, ಹೆಸರು ಬೇಳೆಯನ್ನ, ಎಣ್ಣೆಯನ್ನು ಕಳಿಸೋದಂದ್ರೆ ಅದು ಕಾಣದ ದೇವರಿಗೆ ಕೊಡೋ ಬದಲಿ ಅಲ್ಲಿ ಉಣ್ಣುವಂತ ಮಕ್ಕಳೇ ದೇವರು ಅಂತ ತಿಳ್ಕೊಂಡು ಆ ಭಾವವನ್ನು ತಾಳಿ ಇವತ್ತಿಗೂ ಸಹಿತ ಬರ್ತಾ ಇದೆ. ಅಂದ್ರೆ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಅಜ್ಜನ ಪ್ರಭಾವ ಎಲ್ಲಾ ಕಡೆ ಹೆಂಗೆ ಬೆಳಗಲಿ. ವಾರದ ಮನೆಯನ್ನ ಉಣ್ಣುವಂತ ಅಜ್ಜನ ಶಿಷ್ಯರು ಪ್ರತಿದಿನ ವಿಶೇಷ ಉಣ್ಣಾಕತ್ತೀವಿ ಅಂದ್ರೆ ಅಜ್ಜನ ಪ್ರಭಾವ ಎಷ್ಟು ದೊಡ್ಡದಿರ್ಬೇಕು ನಮಗೆ. ಏನ್ರಿ, ಎಷ್ಟು ಪ್ರಭಾವ ದೊಡ್ಡದಿರ್ಬೇಕು. ಹೀಗೆ ಪಂಚಾಕ್ಷರಿ ಅಜ್ಜೋರು ಎಲಿವಾಳದ ಬಸವಣ್ಣಯ್ಯನವರಿಗೆ ಎಷ್ಟು ಚಲೋ ಸಂಗೀತ ಕಲಿಸಿದ್ರು, ಅವರ ಲಿಂಗವನ್ನು ಹುಡುಕಿ ಕೊಟ್ಟರು. ನಾವೆಲ್ಲ ಇತಿಹಾಸ ನೆನಪಿಟ್ಟುಕೊಳ್ಬೇಕು. ಹಾನಗಲ್ಲ ಕುಮಾರ ಶಿವಗಿಗಳವರ ಬದುಕಿನೊಳಗೂ ಒಂದು ಘಟನಾ ನಡೀತದೆ. 1918 ಇಸ್ವಿಯೊಳಗೆ ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದ ಜನ್ಮವನ್ನ ತಾಳಿರುವಂಥ ಬಸವಣ್ಣಯ್ಯ ಪಕ್ಕೀರಮ್ಮರ ಉದರದಲ್ಲಿ ಜನ್ಮ ತಾಳಿದಂತ ಒಂದು ಶಿಶು, 4 ವರದ ಶಿಶುವನ್ನ ಹಾವೇರಿ ಶಿವಬಸವ ಮಹಾಸ್ವಾಮಿಗಳವರು, ಹಾನಗಲ್ಲ ಕುಮಾರ ಶಿವಗಿಗಳು ಆ 4 ವರ್ಷದ ಶಿಶುವನ್ನ ಕರೆದುಕೊಂಡು ಬಂದು ಶಿವಯೋಗ ಮಂದಿರದೊಳಗ ಅವರಿಗೆ ತರಬೇತಿಯನ್ನು ಕೊಡುತ್ತಾರೆ. ಒಂದು ಕಾಶಿ ಒಳಗ ಹೋಗಿ ಅವರ ಅಧ್ಯಯನವನ್ನು ಮಾಡ್ತಾರೆ. ಕುಮಾರಪ್ಪವರ ವಾಸ್ತವ್ಯ ಬಳ್ಳಾರಿ ಜಿಲ್ಲಾ ಹಂಪಸಾಗರದೊಳಗ ತುಂಗಭದ್ರಾ ನೀರು ಏನು ಹೊಳಿ ಹರಿತದ, ಜರಿ ಹರಿತದೆ, ಅಲ್ಲಿ ವಾಸ್ತವ್ಯ ಇರಬೇಕಾದರೆ ಈ ವಟುತ್ತಮನ ಲಿಂಗ ಹೊಳಿಗೆ ಜಾರಿ ಬೀಳುತ್ತದೆ. ಕುಮಾರಪ್ಪವರಿಗೆ ಸುದ್ದಿ ಗೊತ್ತಾಗ್ತದೆ. ಆ ವಟು ಸಾಧಕ ತುಂಗಭದ್ರಾ ಹೊಳಿಯನ್ನ ಬಿಟ್ಟು ಅಲ್ಲಿ ಒಂದು ಕ್ಷಣನೂ ಸಹಿತ ಕದಲೋದು. ಒಂದು ದಿವಸ ಆಯ್ತದೆ, ಕುಮಾರಪ್ಪವರು ಅಲ್ಲಿಯ ಭಕ್ತರು ಹರಿಯುವ ನೀರಿಗೆ ಉಸಿಗಿನ ಚೀಲವನ್ನು ತುಂಬಿ 3 ದಿವಸದ ನಂತರ ಅವ್ರ ಲಿಂಗ ಸಿಕ್ತ. ಜನರು ಯಾರ್ದೋ ಲಿಂಗ ಇರಬೇಕಂತ ಜನ ಮಾತಾಡ್ಯಾರ ಅಂತ ತಿಳ್ಕೊಂಡು ಕುಮಾರಪ್ಪವರು 16 ಲಿಂಗಗಳನ್ನ ತಟ್ಟೆಯೊಳಗ ಇಟ್ಟು ಆ ಮರಿದೇವ ಲಿಂಗನ ತಮ್ಮ ಕೈಗೆ ಇಟ್ಕೊಂಡಿದ್ರಂತ. ಅವ್ರು ನೋಡಪ್ಪ ಇದ್ರ ನೀನ್ ಲಿಂಗ ಐತೆ ನೋಡು ಅಂದ್ರಂತ. ಅವ್ರು ಹುಡುಕಾಡಿದ್ರು, ಬುದ್ಧಿ ನನ್ನ ಲಿಂಗ ಅಲ್ರಿ. ತಮ್ಮ ಕೈಯಲ್ಲಿದ್ದಂತ ಲಿಂಗವನ್ನ ತಟ್ಟೆಯೊಳಗಿಟ್ರೆ ಆ ಸಾಧಕರು ಬುದ್ಧಿ ಇದೇ ನನ್ನ ಲಿಂಗ ಅಂತ ತಿಳ್ಕೊಂಡು ತಮ್ಮ ಲಿಂಗವನ್ನು ಗುರುತಿಸಿ ತೆಗೆದುಕೊಂಡವ್ರು ಯಾರಂದ್ರೆ ಅದು ಹಾವೇರಿ ಹುಕ್ಕೇರಿ ಮಠದ ಶಿವಲಿಂಗ ಮಹಾಸ್ವಾಮಿಗಳು, ಮಾದನ ಹಿಪ್ಪರಿಗೆ ಶಿವಲಿಂಗ ಮಹಾಸ್ವಾಮಿ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಕೃಪಾ ಛತ್ರದಲ್ಲಿ ಅರಳಿದಂತ ಶಿವಲಿಂಗ ಮಹಾಸ್ವಾಮಿಗಳವರು ಕುಮಾರೇಶನ ಕೃಪೆ ಎಷ್ಟು ದೊಡ್ಡದು ಅಂದ್ರೆ ಬಂಗಾರದ ಕಿರೀಟ, ಬಂಗಾರದ ತುಲಾಭಾರದಿಂದ ತೂಗಿಸಿಕೊಂಡು ಭಕ್ತರಿಗೆ ಆಶೀರ್ವಾದವನ್ನ ಮಾಡಿದವರು ಯಾರಂದ್ರೆ ಅದು ಶಿವಲಿಂಗ ಮಹಾಸ್ವಾಮಿಗಳು. ಇದು ಕುಮಾರೇಶನ ಕೃಪೆ. ಹೀಗೆ ಕುಮಾರಜ್ಜೋರ ಬದುಕಿನೊಳಗ ನಡೆದಂತ ಘಟನೆ ಪಂಚಾಕ್ಷರಜ್ಜೋರ ಬದುಕಿನೊಳಗೋದು ನಡೀತದೆ. ಶಿಷ್ಯನ ಲಿಂಗವನ್ನು ಕರುಣಿಸಿದರು. ಹೀಗೆ
ಆ ಬಸವಣ್ಣನವರಿಗೆ ಸಂಗೀತವನ್ನ ಕಲಿಸ್ತಾ ಬಹಳ ದೊಡ್ಡ ಗಾಯಕರನ್ನಾಗಿ ಮಾಡ್ತಾರೆ. ಇದೊಂದು ಘಟನೆ ಕೇಳಿ. 1936ನೇ ಇಸ್ವಿಯೊಳಗ ಹಂಪಿಯೊಳಗ ಷಡಶತಮಾನ ಅಂತ ನಡೀತದೆ. ಹಂಪಿದು 600ನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಈ ಬಸವರಾಜ್ ಅಂದ್ರೆ ಬಸವಣ್ಣನವರು, ಬಸವರಾಜ ರಾಜಗುರುಗಳು ಅಂತೀವಲ್ಲ, ಅವರನ್ನ ಸಂಗೀತಕ್ಕೆ ನೇಮಕ ಮಾಡಿ ಪಂಚಾಕ್ಷರಿ ಅಜ್ಜೋರು, ಪುಟ್ಟರಾಜ ಅಜ್ಜೋರು, ಬಸವರಾಜ ರಾಜಗುರುಗಳು ಆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿ ಬಸವರಾಜ ರಾಜಗುರುಗಳ ಸಂಗೀತ, ಗುರುಗಳಾಗಿರುವಂತ ಪಂಚಾಕ್ಷರಿ ಅಜ್ಜೋರು ತಬಲಾ, ಪೂಜ್ಯ ಪುಟ್ಟರಾಜ ಅಜ್ಜೋರ ಹಾರ್ಮೋನಿಯಂ, ಏನು ಹಾಡ್ತಾ ಇದ್ರೆ ಸಂಸ್ಥಾನದ ಚಿಕ್ಕರಾಮಯ್ಯನವರು ಬಂದ್ರು. ಬುದ್ಧಿ, ಎಂಥ ಶಿಷ್ಯನ್ ತಯಾರು ಮಾಡಿರಪ್ಪ, ಇವರ ಸಂಗೀತವನ್ನು ಕೇಳಿ ನಮ್ಮ ಮನಸ್ಸು ಆನಂದಗೊಂಡಿತು ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದಲ್ಲಿ ಆ ಬಸವರಾಜ ರಾಜಗುರುಗಳಿಗೆ ಬಂಗಾರದ ಉಂಗುರವನ್ನು ಇಟ್ಟು 5 ರೂಪಾಯಿ ಕಾಣಕ ಕೊಟ್ರಂತವ. ಪಂಚಾಕ್ಷರದವರಿಗೆ ಇಷ್ಟ ಆನಂದ ಆತು. ಅಜ್ಜೋರು ಖುಷಿ ಪಟ್ಟು ಅಂದ್ರಂತ, ನನ್ನ ಶಿಷ್ಯರು ವೇದಿಕೆ ಮೇಲೆ ಹಾಡಿ ಕುಮಾರೇಶನ ಕೃಪೆಯಿಂದ ಬಂಗಾರ ಇಟ್ಟುಕೊಳ್ಳುವಂಗ ತಾಕತ್ತು ಕುಮಾರೇಶ ಕೊಟ್ಟನಲ್ಲ ನನ್ನ ಮಕ್ಕಳಿಗೆ ಅಂತ ಖುಷಿ ಪಟ್ರಂತವ್ರು ಪಂಚಾಕ್ಷರಿ ಅಜ್ಜು. ನೋಡಿ, ಕಲಿಸಿದ ಶಿಷ್ಯ ನನಗಿಂತ ಮ್ಯಾಲಿ ಹೋದ ಅಂದ್ರೆ ಮತ್ಸರ ಭಾವನೆ ತಾಳೋರು ಬಹಳ ಮಂದಿ ಜಗತ್ತಿನೊಳಗೆ. ಅವನನ್ನು ನನಗಿಂತನೂ ಸಹಿತ ಎತ್ತರ ಮಟ್ಟಕ್ಕೆ ಹೋದರೂ ಸಹಿತ ಪ್ರೀತಿಸಿ ಅವನಿಗೆ ಆಶೀರ್ವದಿಸಿ, ಶಿಷ್ಯ ಹಾಡುವಾಗ ನಾನು ತಬಲಾ ಬಾರಿಸ್ತೀನಿ ಅಂತ ತಿಳ್ಕೊಂಡು ತಬಲಾ ಬಾರಿಸಿ ಶಿಷ್ಯನ ಗಾಯನವನ್ನ ಮೆಚ್ಚಿ ಶಿಷ್ಯನ ಬೆನ್ನಿಗೆ ಚಪ್ಪರಿಸಿ ಈ ನಾಡಿನೊಳಗ ದೊಡ್ಡ ಗಾಯಕರನ್ನ ಮಾಡಿ. ಎಂಥ ಗಾಯಕರು ಅವರು ಬಸವರಾಜ ರಾಜಗುರುಗಳು ಅಂದ್ರೆ, ಈ ಗಜಲದೊಳಗ ರಾಣಿ ಬೇಗಂ ಅಖ್ತರ್ ಅಂತ, ಗಜಲದ ರಾಣಿನಿ ಅಂತಿದ್ರೆ, ಬಸವರಾಜ ರಾಜಗುರುಗಳ ಸಂಗೀತವನ್ನ ಕೇಳಿ ಅಂತಿದ್ದಂತ ಆ ಬೇಗಂ, ರಾಜಗುರು ಯಾನ ಸೂರ್ ಕಾ ಬಾದಶಾಹ ಅಂತಿದ್ದ. ಏನು ಎಂಥ ಮಾತುಗಳು ಇವೆಲ್ಲ. ಇಂಥ ಉದ್ಗಾರವನ್ನು ತೆಗಿಬೇಕಾದ್ರೆ ಅಜ್ಜೋರು ಎಂಥ ಸಂಗೀತ ಕಲಿಸಿರ್ಬೇಕ್ರಿ ಅವರಿಗೆ. ಹೀಗೆ ಪಂಚಾಕ್ಷರಿ ಅಜ್ಜೋರು ಶಿಷ್ಯ ವಾತ್ಸಲ್ಯವನ್ನ ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡು ನಿಡಗುಂದಿ ಕೊಪ್ಪದೊಳಗ ವಾತ್ಸವ್ಯವನ್ನ ಮಾಡ್ತಾ ಒಬ್ಬ ಗುರು ಮಾಡುವಂತ, ಶಿಷ್ಯನ ಪ್ರಗತಿಯನ್ನ ಕಾಣುವಂತ ಗುರು ಅದು ಪಂಚಾಕ್ಷರಿ ಅಜ್ಜು. ಹೀಗೆ ಗುರುಗಳು ಎಲ್ಲಾ ಶಿಷ್ಯರಿಗೂ ಸಮವಾಗಿ, ಯಾವ ಶಿಷ್ಯನಲ್ಲಿಯೂ ಸಹಿತ ಭಿನ್ನತೆಯನ್ನ ಕಾಣುತ್ತಿದ್ದಿಲ್ಲ ಗುರುಗಳು. ದೋಷವನ್ನ ಎಂದೂ ಸಹಿತ ಗುರುಗಳು ಎಣಿಸ್ತಿದ್ದಿಲ್ಲ, ಅವರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ರು. ಅವರ ಬದುಕಿಗೆ ಅಭ್ಯುದಯವಾಗಿ, ಅವರ ಜೀವನಕ್ಕೆ ತಾವೇ ಬೆನ್ನೆಲುಬಾಗಿ ನಿಂತುಕೊಂಡಂತವರು ಪಂಚಾಕ್ಷರಿ ಅಜ್ಜೋರು ಅವರ ಸಂಚಾರಿ ಸಂಗೀತ ಪಾಠಶಾಲೆಗೆ ಬದಾಮಿ ಹತ್ರ, ಶಿವಯೋಗ ಮಂದಿರ ಹತ್ರ ಒಂದು ಮಂಗಳೂರು ಅಂತ ಬರುತ್ತೆ. ಆ ಮಂಗಳೂರು ಒಬ್ಬ ಬಸಯ್ಯ ಅಂತ ಹೇಳಿ ಅಜ್ಜೋರ್ ಹತ್ರ ಸಂಗೀತ ಕಲೆ. ಅಜ್ಜೋರು ಅವ ಬಸಯ್ಯನ ಕಂಠ ಮಾಧುರ್ಯವನ್ನ ನೋಡಿ ಭಲೇ ಬಸಯ್ಯ ಅಂತ ತಿಳ್ಕೊಂಡು ಆತನಿಗೆ ಹೆಂಗ್ ಪ್ರೀತಿ ಮಾಡ್ತಿದ್ರು, ಅವನಿಗೆ ಏನು ಕೊಡ್ತಿದ್ರು ಅನ್ನೋದು ನಾಳೆ. ಅಜ್ಜೋರು ಇಷ್ಟೆಲ್ಲ ಪ್ರೇಮ ಮಾಡಿದ್ರು ಅವ ಎಂತ ಗುರುದ್ರೋಹ ಕೆಲಸ ಮಾಡಿದ ಅನ್ನೋದು ನಾಳೆ ಕೇಳ್ತಿಲ್ಲ. ಅಜ್ಜೋರು ಕೊನೆಗೆ ಮನಸ್ಸು ನೋವಾಗ್ತದೆ, ಶಪಿಸ್ತಾರೆ ಅಜ್ಜೋರು. ಅವರ ಮನಸ್ಸು ನೋವು ಆದ ಮೇಲೆ ಆ ಶಿಷ್ಯನ ಗತಿ ಅಧೋಗತಿ ಅದು ಹೆಂಗಾಗ್ತದೆ? ಜಗತ್ತಿನೊಳಗ ಎಲ್ಲವನ್ನು ಸಹಿತ ತಡ್ಕೊಳ್ಬಹುದು, ಸಿಡಿಲು ತಡೆಯಬಹುದು, ಶಿವಯೋಗಿಯನ್ನು ತಡಿಲಿಕ್ಕಾಗುವುದಿಲ್ಲ. ಶಿವಯೋಗಿ ತಡಿಲಿಕ್ಕ. ಹಾಗೆ ಪಂಚಾಕ್ಷರಿ ಅಜ್ಜೋರು ತಮ್ಮ ಬದುಕಿನೊಳಗ ಶಿಷ್ಯ ಪ್ರೇಮವನ್ನು ಹೊಂದಿದಂಥವರು, ಅವರೆಲ್ಲರಿಗೂ ಸಹಿತ ಆಶೀರ್ವಾದವನ್ನ ಮಾಡ್ತಾ, ಎಂದೂ ಸಹಿತ ಗುರುಗಳು
ಅವರು ದುಡ್ಡು ಕೊಡ್ತಾರಂತ ಎಂದೂ ಸಹಿತ ಅವ್ರು ಹಂಗ ಅವ್ರಿಗೆ ಸಂಗೀತವನ್ನ ಕಲಿಸ್ಲಿ. ಇವತ್ತು ಆಧುನಿಕ ದಿನಮಾನದಲ್ಲಿ ನಾವಿದ್ದೆ. ಯಾರೋ ಒಬ್ಬರು ಗುರುಗಳಿಗೆ ಒಬ್ಬ ಶಿಷ್ಯ ವಾಗ್ದಾನ ಮಾಡಿದ್ನಂತ, ಬುದ್ಧಿ ನೀವು ಮದುವೆ ಇಟ್ಟೀರಂತ, ಏನ್ರಿ ಮದುವೆ ಇಟ್ಟೀರಂತ, ನಾನು ಏನ್ ಕೊಡ್ಲಿ ಹೇಳ್ರಿ ಅಂದ. ಇಲ್ಲಪ್ಪ ಸಾಮೂಹಿಕ ವಿವಾಹ ಇಟ್ಟಿವಿ, 101 ಸೀರೆ ಕೊಡಿಸು ಅಂದ್ರಂತ. ಆಯ್ತು ಗುರುಗಳ, ಯಾವಾಗ್ರಿ ಮದುವೆ? ಇಷ್ಟನೇ ತಾರೀಕಿಗಂತ ಅವ್ರು ಹೇಳಿದ್ರಂತ. ಇವ ಹ್ಞೂನ್ರಿ ಅಂದ. ದಿನ ಬೆಳಗ್ಗೆ ಒಮ್ಮೆ ಗುರುಗಳು ಅವ್ರ ಮನೆಗೆ ವಾಕಿಂಗ್ ಹೋಗಿದ್ರು, ಹೊರಗೆ ಹೋಗೋದು ಬಿಟ್ಟರು ವಾಕಿಂಗ್ ಅವ್ರ ಮನೆಗೆ ಹೋಗ್ತಿದ್ರು ವಾಕಿಂಗ್. ಮತ್ ಸೀರೆ ಯಾವಾಗ ಕೊಡಿಸ್ತೀಯಪ್ಪ? ನಾಳೆಗೆ ಬರ್ರಿ ಗುರುಗಳ, ಮತ್ ನಾಳೆಗೆ ಬರ್ರಿ. ಮದುವೆ 2 ದಿವಸ ಅದರಿ, ಇನ್ನು ನಾಳೆಗೆ ಬರ್ರಿ. ಆ ವಾಗ್ದಾನ ಮಾಡಿದ ಮನುಷ್ಯನ ಹೆಂಡತಿ ಮಠಕ್ಕೆ ಬಂದಿದ್ದ. ಯಾಕ್ರಿ ಅಜ್ಜವ್ರ? ಏನಿಲ್ವಾ, ನಿನ್ನ ಗಂಡ ಸೀರೆ ಕೊಡಿಸ್ತೀನಿ ಅಂದಾನ, ವಾಗ್ದಾನ ಮಾಡ್ಯಾನ, 2 ದಿವಸ ಐತ್ರಿ, ಸೀರೆನ ಕೊಡಿಸಿಲ್ಲ. ಎಷ್ಟು ಕೊಡಿಸ್ತೀನಿ ಅಂದನ್ರಿ ಅಜ್ಜಾರ? 101. ಅಜ್ಜಾರ ಸಂಜೆ ಮುಂದೆ ಮಠಕ್ಕೆ ಬರ್ತಾವ ನೋಡ್ರಿ. ಸಂಜೆ ಮುಂದೆ 101 ಸೀರೆ ಬಂದ್ರಿ. ಗುರುಗಳು ಗಾಬರಿ ಆದ್ರು. ಮರುದು ಸೆಣಮಗಳು ಬಂದು, ಏನವಾ ನಾನು 3 ತಿಂಗಳು ನಿನ್ನ ಮನೆಗೆ ಅಡ್ಡಾಡಿದ್ರು ಸಹಿತ ಕೈ ಏನಿಲ್ಲ ಕುಯ್ ಏನಿಲ್ಲ, ನಿನ್ನ ಬೆಳಗ್ಗೆ ನಿನಗೆ ಹೇಳಿದ ಸಂಜೆ ಮುಂದೆ ಬಂದ್ವಲ್ಲ, ಅದು ಹೆಂಗವಾ? ಅದು ಏನು ಮಂತ್ರ ನಿನ್ನ ಕಡೆ ಐತಿ, ನನ್ನ ಹತ್ರ ಇಲ್ಲ, ಮಂತ್ರ ನಿನ್ನ ಹತ್ರ ಏನೈತಿ ಅಂದ್ರೆ ಅವ್ರು ಹೆಣ್ಮಗಳು ಹೇಳ್ತಾಳ, ಅಜ್ಜಾರ ಅವ ಮದುವೆ ಆಗಕ್ಕಿಂತ ಮೊದಲ ನಿಮ್ ಶಿಷ್ಯ ಇದ್ದನ್ರೆ, ನಿಮ್ ಮಾತು ಕೇಳ್ತಿದ್ದ, ಈಗ ಮದುವೆ ಆಗ್ಯೇನ್ರಿ. ಯಾರ ಶಿಷ್ಯ? ನಾನ್ ಶಿಷ್ಯ. 1000 ಕುದುರಿ ಸರದಾರ ಆದ್ರು ಹೆಂಡತಿ ಮುಂದೆ ಟಿಮ್ ಮಠ. ಇಂಥ ಶಿಷ್ಯರು ಎಂದು ಸಹಿತ ಶಿಷ್ಯರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ಆ ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ. ನೋಡಿ, ನಮ್ಮ ಗುರುಗಳು ಎಲ್ಲಿಗೆ ಹೋಲಿಸಿದ್ರು ಭಕ್ತರನ್ನ. ಗುರುವಿಗೆ ತನು ಕೊಟ್ಟವನ್ನ, ಲಿಂಗಕ್ಕೆ ಮನ ಕೊಟ್ಟವರನ್ನ. ಜಂಗಮ ಅಂದ್ರೆ ಇದು ಜಾತಿವಾಚಕ ಪದ ಅಂತ ತಿಳ್ಕೊಳ್ಳೋದು, ತತ್ವವಾಚಕ ಪದ ಅಂತ ತಿಳ್ಕೊಳ್ಳೋದು. ಜಂಗಮ ಅಂದ್ರೆ ಸಮಾಜ. ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿ ಇರುವ ಯಾವ ಭಕ್ತ ಇರ್ತಲ್ಲ, ಆ ಭಕ್ತ ಮಹಾದೇವ ಅಂದ. ಮಹಾದೇವ ಭಕ್ತನನ್ನ ಮಹಾದೇವಗ ಹೋಲಿಸಿ ಭಕ್ತರಿಂದಲೇ ಈ ಸಂಸ್ಥೆ ಅಂತ ಈ ನಾಡಿಗೆ ತಿಳಿಸಿ ಆಶೀರ್ವದಿಸಿದಂತವರು ಅದು ನಮ್ಮ ಪೂಜ್ಯ ಗುರುಗಳು ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಸಹಿತ ನೆನಪಿಟ್ಟುಕೊಳ್ಬೇಕು ಅನ್ನೋದನ್ನ ಹೇಳಿ, ಇಂಥ ಪರಮ ಪೂಜ್ಯ ಗಾನಯೋಗಿ ಪಂಚಾಕ್ಷರಿಯ ಜೋರು ನಿಡಗುಂದಿ ಕೊಪ್ಪದಲ್ಲಿ ಇರಬೇಕಾದ್ರೆ ನಾಳೆಗೆ ಅವರ ಪ್ರಯಾಣ ಸಂಚಾರ ನಿಂತ ನೀರಾಗದೆ ಹರಿವ ಗಂಗೋತ್ರಿಯಾಗಿ ಜಾತಿ ಮತ ವರ್ಗ ಪಕ್ಷ ವರ್ಣ ಭೇದವನ್ನ ಮಾಡಲಾರ್ದನೆ ಸಂಚಾರವನ್ನು ಮಾಡ್ತಾರೆ. ಇವೆರಡು ಮಾತುಗಳನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಇವತ್ತ ಗುರು ಆದವನು ನಿಂತಲ್ಲಿ ನಿಲ್ಲಬಾರದ್ರಿ. ನೋಡ್ರಿ, ಗುರು ಆದವನು ನಿಂತಲ್ಲಿ ನಿಲ್ಲಬಾರದು. ಯೋಧನಾದವನು ಗಡಿಯಲ್ಲಿ ಮಲಗಬಾರದು, ಯೋಗಿ ಆದವನು ಗುಡಿಯಲ್ಲಿ ಮಲಗಬಾರದು. ಯೋಧ ಗಡಿಯಲ್ಲಿ ಮಲಕೊಂಡ್ರ ಪರದೇಶದವರು ನಮ್ಮ ಗಡಿಯನ್ನು ನುಗ್ಗಿ ಬಿಡ್ತಾರೆ. ಯೋಧ ಗಡಿಯಲ್ಲಿ ಮಲಕೊಳ್ಬಾರದು. ಯೋಗಿ ಗುಡಿ, ಯೋಗಿ ಅರ್ಥಾರ್ಥ ಸ್ವಾಮಿಗಳು, ಯೋಗಿ ಅರ್ಥಾರ್ಥ ಸಮಾಜ ಚಿಂತಕರು ಮಲ್ಕೊಂಡ್ಬಿಟ್ರೆ ಸಮಾಜ ಮಲ್ಕೊಂತದೆ. ಹಾಗಾಗಿ ಪಂಚಾಕ್ಷರ ಜೋರು ಜಾಗೃತರಾಗಿ ನಿಂತ ನೀರಾಗದೆ ಹರಿಯುವ ಗಂಗೋತ್ರಿಯಾಗಿ. ನೀರು ನಿಂತಲ್ಲಿ ನಿಂತ್ರೆ ಕೆಡ್ತದಂತ್ರಿ. ಸಮಾಜ ಸೇವಾ ಮಾಡೋರು ಕುಂತಲ್ಲಿ ಕುಂತ್ರ ಸಮಾಜನೇ ಕೆಟ್ಟು ಹೋಗ್ತದಂತೆ. ಹಾಗೆ ಪಂಚಾಕ್ಷರ ಜೋರು ನೊಂದವರಿಗೆ, ಬೆಂದವರಿಗೆ, ಹಸಿದವರಿಗೆ ಅನ್ನವನ್ನಿತ್ತಾದರಿಸಿ ಸಂಚಾರವನ್ನ ಮಾಡ್ತಾ ಮಾಡ್ತಾ ನಿಡುಗುಂದಿ ಕೊಪ್ಪದೊಳಗೆ 3 ವರ್ಷ ಇದ್ರು ಅಜ್ಜೋರಿಗೆ. ನಾಳಿಗೆ ಅವರ ಪ್ರಯಾಣ ಶಿಷ್ಯರೊಡಗೂಡಿಕೊಂಡು ಎಲ್ಲಿಗೆ ನಡೀತದೆ ಅನ್ನೋದನ್ನ ನಾವೆಲ್ಲ ಚಿಂತನೆ ಮಾಡೋಣ.